My dear friends, ನನ್ನ ಪ್ರಿಯ ಸ್ನೇಹಿತರೆ, today God is going to bring a sound of victory in our lives. ಇಂದು ದೇವರು ಜಯದ ಧ್ವನಿ ನಮ್ಮ ಜೀವಿತದಲ್ಲಿ ಉಂಟು ಮಾಡಲಿದ್ದಾರೆ. The Lord has come in our midst to give each one mighty victory. ದೇವರು ಒಂದು ಬಲವಾದ ಜಯ ಕೊಡುವುದಕ್ಕಾಗಿ ನಮ್ಮ ಪ್ರತಿ ಒಬ್ಬರ ಮಧ್ಯದಲ್ಲಿ ಬಂದಿದ್ದಾರೆ. So whatever thing you're waiting for a breakthrough today, ಇಂದು ಯಾವ ಉಜ್ಜೀವನಕ್ಕಾಗಿ ನೀವು ಎದುರು ನೋಡುತ್ತಿದ್ದೀರೋ, whatever failure you're having today, ಇಂದು ಯಾವ ವಿಫಲತೆಯಲ್ಲಿ ನೀವು ಹಾದು ಹೋಗುತ್ತಿದ್ದೀರೋ, whatever burden you're carrying in your heart, ಯಾವ ಭಾರ ನಿಮ್ಮ ಹೃದಯದಲ್ಲಿ ಹೊತ್ತುಕೊಂಡು ಹೋಗುತ್ತಿದ್ದೀರೋ, give it into the hands of Jesus. ಯೇಸುವಿನ ಹಸ್ತಗಳಲ್ಲಿ ಒಪ್ಪಿಸಿಕೊಡಿರಿ. Today he's come to give you victory. ಆತನು ಇಂದು ನಿಮಗೆ ಜಯ ಕೊಡುವುದಕ್ಕಾಗಿ ಬಂದಿದ್ದಾನೆ. A mighty sound of victory he will bring into your life. ಬಲವುಳ್ಳ ಆ ಜಯದ ಧ್ವನಿ ನಿಮ್ಮ ಜೀವಿತದಲ್ಲಿ ಆತನು ಕೊಡುತ್ತಿದ್ದಾನೆ. One time when we went to see our Chennai cricket team play, ಒಂದು ಸಾರಿ ನಮ್ಮ ಚೆನ್ನೈ ಕ್ರಿಕೆಟ್ ತಂಡವನ್ನು ನಾವು ನೋಡುವುದಕ್ಕಾಗಿ ಅಲ್ಲಿ ಹೋದಾಗ, Chennai Super Kings. ಚೆನ್ನೈ ಸೂಪರ್ ಕಿಂಗ್ಸ್. How many of you follow cricket? ಎಷ್ಟು ಜನ ಕ್ರಿಕೆಟ್ ಹಿಂಬಾಲಿಸುತ್ತೀರಿ? Can I see your hands? ನಾನು ನಿಮ್ಮ ಕೈಗಳನ್ನು ನೋಡಬಹುದೇ? Okay. ಸರಿ. How many of you know Dhoni? ಧೋನಿ ಎಷ್ಟು ಜನರಿಗೆ ಪರಿಚಯ? People who know Dhoni are more than people who watch cricket. ಕ್ರಿಕೆಟ್ ನೋಡುವವರಿಗಿಂತಲೂ ಧೋನಿ ಪರಿಚಯ ಇರುವ ಜನರು ಹೆಚ್ಚಾಗಿದ್ದಾರೆ. Chennai Super Kings was in a losing state in that match. ಆ ಮ್ಯಾಚ್ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ ಅದು ಕಳೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿತ್ತು. It came to the last over. ಮತ್ತು ಕೊನೆಯ ಓವರ್ ಅಲ್ಲಿ ಬಂದರು. And the whole stadium went quiet. ಮತ್ತು ಇಡೀ ಕ್ರೀಡಾಂಗಣದಲ್ಲಿ ಒಂದು ಸ್ತಬ್ಧತೆ ಉಂಟಾಯಿತು. They were thinking, that's it, we're going to lose. ಅವರು ನಾವು ಕಳೆದುಕೊಳ್ಳಲಿದ್ದೇವೆ ಎಂದುಕೊಂಡರು. No hope for us. ನಮಗೋಸ್ಕರ ಯಾವ ನಿರೀಕ್ಷೆ ಇಲ್ಲ. That's the time when a wicket fell. ಮತ್ತು ಆ ಸಮಯದಲ್ಲಿ ಒಂದು ವಿಕೆಟ್ ಬಿದ್ದು ಹೋಯಿತು. And the announcer announced that MS Dhoni is coming into the pitch. ಆ ಸಮಯದಲ್ಲಿ ಪ್ರಕಟಣೆ ಮಾಡುವವರು ಪ್ರಕಟಣೆ ಮಾಡುತ್ತಾರೆ, MS ಧೋನಿ ಅವರು ಈಗ ಬರುತ್ತಿದ್ದಾರೆ ಎಂದು ಹೇಳಿದರು. And the quiet stadium suddenly started to roar. ಮತ್ತು ಆ ನಿಶಬ್ದವಾಗಿದ್ದ ಕ್ರೀಡಾಂಗಣ ಅದು ಜೋರಾಗಿ ಕೂಗುವುದಕ್ಕೆ ಪ್ರಾರಂಭವಾಯಿತು. Everybody started to shout and whistle. ಎಲ್ಲರೂ ಸಿಳ್ಳೆ ಹೊಡೆಯುವುದಕ್ಕೆ ಕೂಗುವುದಕ್ಕೆ ಪ್ರಾರಂಭಿಸಿದರು. And all through the stadium people were saying Dhoni, Dhoni, Dhoni. ಮತ್ತು ಆ ಕ್ರೀಡಾಂಗಣದ ತುಂಬೆಲ್ಲ ಧೋನಿ 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 ಎಂದು ಕೂಗುತ್ತಿದ್ದರು. They were all shouting his name. ಅವರ ಹೆಸರನ್ನು ಕೂಗುತ್ತಿದ್ದರು. The whole stadium started to shake. ಮತ್ತು ಇಡೀ ಕ್ರೀಡಾಂಗಣ ನಡುಗುವುದಕ್ಕೆ ಪ್ರಾರಂಭಿಸಿತು. That was the sound. ಮತ್ತು ಅದುವೇ ಆ ಶಬ್ದ. And Dhoni came in swinging his bat. ಮತ್ತು ಅವರು ತಮ್ಮ ಬ್ಯಾಟ್ ಅನ್ನು ಬೀಸುತ್ತಾ ಅಲ್ಲಿ ಬಂದರು. But alas, in that match even Dhoni was not able to save the team. ಮತ್ತು ಆ ಒಂದು ತಂಡದಲ್ಲಿ ಆ ಆಟದಲ್ಲಿ ಧೋನಿ ಕೂಡ ಅಲ್ಲಿ ರಕ್ಷಿಸುವುದಕ್ಕೆ ಆಗಲಿಲ್ಲ. But my friends, ಹೌದು ನನ್ನ ಸ್ನೇಹಿತರೆ, even though victory is not assured every time with Dhoni, ಧೋನಿಯೊಂದಿಗೆ ಪ್ರತಿ ಸಾರಿ ಜಯ ಅಲ್ಲಿ ನಿಶ್ಚಯವಾಗುವುದಿಲ್ಲ. with God nothing is impossible. ಆದರೆ ದೇವರೊಂದಿಗೆ ಯಾವುದೂ ಅಸಾಧ್ಯವಲ್ಲ. With God victory assured every time in our life. ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಪ್ರತಿ ಸಾರಿ ಜಯವನ್ನು ಆತನು ನಿಶ್ಚಯಗೊಳಿಸುತ್ತಾನೆ. Isn't it wonderful to have your victory guaranteed? ನಿಮ್ಮ ಜೀವಿತದಲ್ಲಿ ನಿಮ್ಮ ಜಯದ ಅದ್ಭುತದ ಆ ಖಚಿತತೆ ಅದ್ಭುತವಲ್ಲವೇ? He is able to move mountains for you. ನಿಮಗಾಗಿ ಆತನು ಬೆಟ್ಟಗಳನ್ನು ಚಲಿಸುತ್ತಾನೆ. He is able to do the impossible for you. ನಿಮಗಾಗಿ ಅಸಾಧ್ಯವಾದದ್ದನ್ನು ಮಾಡುತ್ತಾನೆ. He is able to perform mighty wonders for you ನಿಮಗಾಗಿ ಅದ್ಭುತಗಳನ್ನು ಮಾಡುತ್ತಾನೆ. and turn the situation around in your favor. ಮತ್ತು ನಿಮಗಾಗಿ ಎಲ್ಲ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸುತ್ತಾನೆ. And he will do it for you because he loves you. ನಿಮಗಾಗಿ ಮಾಡುತ್ತಾನೆ ಯಾಕೆಂದರೆ ನಿಮ್ಮನ್ನು ಪ್ರೀತಿಸುತ್ತಾನೆ. Not because you have not been a good person will he stop doing good. ನೀವು ಒಳ್ಳೆಯ ವ್ಯಕ್ತಿ ಇಲ್ಲ ಎಂದು ತಿಳಿದು ಆತನು ನಿಮಗಾಗಿ ಒಳ್ಳೆಯದನ್ನು ಮಾಡುವುದನ್ನು ಆತನು ಎಂದಿಗೂ ನಿಲ್ಲಿಸುವುದಿಲ್ಲ. Don't say I am in too much trouble, the Lord also cannot help. ನಾನು ಬಹಳ ಕಷ್ಟದಲ್ಲಿದ್ದೇನೆ ಮತ್ತು ಕರ್ತನು ಕೂಡ ಸಹಾಯ ಮಾಡಲಾಗುವುದಿಲ್ಲ ಎಂದು ಹೇಳಬೇಡಿರಿ. Because of his great love for you. ನಿಮಗಾಗಿ ಇರುವಂತ ಆತನ ದೊಡ್ಡ ಪ್ರೀತಿಯ ಮೂಲಕ Jesus is going to bring the sound of victory into your lives tonight. ಈ ರಾತ್ರಿಯಲ್ಲಿ ಯೇಸು ಜಯದ
ಆ ಧ್ವನಿ ನಿಮ್ಮ ಜೀವಿತದಲ್ಲಿ ತರಲಿದ್ದಾನೆ ಈ ರಾತ್ರಿ. And from tonight, you're going to live in His victorious path. ಮತ್ತು ಈ ರಾತ್ರಿಯಿಂದ ನೀವು ಆತನ ಜಯದ ದಾರಿಯಲ್ಲಿ ಬಾಳುವಿರಿ. In Psalm 118, we're going to meditate tonight. ಈ ರಾತ್ರಿ ಸಮಯದಲ್ಲಿ ನಾವು ಕೀರ್ತನೆ 18 ನಾವು ಧ್ಯಾನ ಮಾಡಲಿದ್ದೇವೆ. If we read Psalm 118, 14 to 16. ಕೀರ್ತನೆ 118 14ರಿಂದ 16ನೇ ವಾಕ್ಯದವರೆಗೆ ಓದುವುದಾದರೆ, The Lord is my strength and my defense. He is my salvation. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. The Lord has become my salvation. ಕರ್ತನೇ ನನ್ನ ರಕ್ಷಣೆಯಾದನು. He is my strength. ಆತನೇ ನನಗೆ ಬಲವು. With that strength, I will keep on going. ಆ ಬಲದಿಂದ ನಾನು ಮುಂದೆ ಹೋಗುತ್ತಲೇ ಇರುವೆನು. No matter if I see there is nothing ahead of me. ನನ್ನ ಮುಂದೆ ಏನು ಕಾಣದೆ ಇದ್ದರೂ ಕೂಡ ನಾನು ಮುಂದೆ ಸಾಗುವೆನು. The Lord is going to be the strength of your life to keep going. ಮತ್ತು ನೀವು ಮುಂದೆ ಹೋಗುವುದಕ್ಕಾಗಿ ಕರ್ತನೇ ನಿಮ್ಮ ಬಲವಾಗಿರುವನು. And this verse says, the Lord has become my salvation. ಮತ್ತು ಕರ್ತನೇ ನಮಗೆ ರಕ್ಷಣೆಯಾದನು ಎಂದು ಇಲ್ಲಿ ಬರೆಯಲ್ಪಟ್ಟಿದೆ. He is going to come and save us tonight. ಈ ರಾತ್ರಿ ಆತನು ಬಂದು ನಮ್ಮನ್ನು ರಕ್ಷಿಸಲಿದ್ದಾನೆ. He is going to save our soul tonight. ಈ ರಾತ್ರಿ ನಮ್ಮ ಆತ್ಮವನ್ನು ರಕ್ಷಿಸಲಿದ್ದಾನೆ. He is going to save our life tonight. ಈ ರಾತ್ರಿ ನಮ್ಮ ಜೀವಿತವನ್ನು ರಕ್ಷಿಸಲಿದ್ದಾನೆ. He is going to save our family tonight. ನಮ್ಮ ಕುಟುಂಬ ಈ ರಾತ್ರಿ ಆತನು ರಕ್ಷಿಸಲಿದ್ದಾನೆ. He is going to save your career tonight. ಈ ರಾತ್ರಿ ನಿಮ್ಮ ವೃತ್ತಿಯನ್ನು ಆತನು ನಿಮಗಾಗಿ ರಕ್ಷಿಸಲಿದ್ದಾನೆ. Make the Lord your salvation tonight. ಈ ರಾತ್ರಿ ಕರ್ತನನ್ನೇ ರಕ್ಷಣೆಯಾಗಿ ಮಾಡಿರಿ. This is what He asks us to do. ಮತ್ತು ಆತನೇ ಇದನ್ನು ಮಾಡುವುದಕ್ಕಾಗಿ ಕೇಳುತ್ತಾನೆ. The Lord is your Savior. ಆತನೇ ನಿಮ್ಮ ರಕ್ಷಕನಾಗಿದ್ದಾನೆ. He comes with great love to become our salvation. ನಮ್ಮ ರಕ್ಷಣೆಯಾಗುವುದಕ್ಕಾಗಿ ದೊಡ್ಡ ಪ್ರೀತಿಯಿಂದ ಆತನು ಬರುತ್ತಾನೆ. Look at verses 15 and 16. 15 ಮತ್ತು 16ನೇ ವಾಕ್ಯವನ್ನು ನೋಡಿರಿ. Shouts of joy and victory ಉತ್ಸಾಹ ಧ್ವನಿಯು ಜಯ ಘೋಷವು resound in the tents of the righteous. ನೀತಿವಂತರ ಗುಡಾರಗಳಲ್ಲಿವೆ ಎಂದು ಬರೆಯಲ್ಪಟ್ಟಿದೆ. Shouts of joy and victory resound in the tents of the righteous. ಉತ್ಸಾಹ ಧ್ವನಿಯು ಜಯ ಘೋಷವು ನೀತಿವಂತರ ಗುಡಾರಗಳಲ್ಲಿವೆ. That's how our heart should be. ಮತ್ತು ನಮ್ಮ ಹೃದಯ ಆ ರೀತಿಯಾಗಿರಲಿ. That's how our home should be. ನಮ್ಮ ಮನೆ ಆ ರೀತಿಯಾಗಿರಬೇಕು. With shouts of joy and victory because we have the Lord on our side. ಮತ್ತು ಉತ್ಸಾಹ ಧ್ವನಿ ಜಯಘೋಷ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಕರ್ತನಿದ್ದಾನೆ. Never afraid. ಭಯಪಡಬೇಡಿರಿ. Never doubting. ಮತ್ತು ಸಂದೇಹ ಪಡಬೇಡಿರಿ. Never shaken. ಎಂದು ಕದಲದಿರಿ. From tonight, as He becomes the salvation of our lives, ಈ ರಾತ್ರಿ ನಮ್ಮ ಜೀವಿತದ ರಕ್ಷಕನಾಗಿ ರಕ್ಷಣೆಯಾಗಿ ಆತನು ಇರುವಾಗ there is going to be continuous shouts of joy and victory in your heart. ಮತ್ತು ನಿಮ್ಮ ಹೃದಯದಲ್ಲಿ ನಿರಂತರವಾಗಿ ಉತ್ಸಾಹ ಧ್ವನಿ ಮತ್ತು ಜಯ ಘೋಷ ಇರುವವು. Because you'll feel the Lord with you in your heart. ಯಾಕೆಂದರೆ ನಿಮ್ಮ ಹೃದಯದಲ್ಲಿ ಕರ್ತನನ್ನೇ ನೀವು ಇಡುವಿರಿ. Somebody mighty is within you. ನಿಮ್ಮೊಳಗಡೆ ಬಲವುಳ್ಳಾತನು ನಿಮ್ಮಲ್ಲಿದ್ದಾನೆ. He will go with you, leading you wherever you go. ಮತ್ತು ನಿಮ್ಮೊಂದಿಗೆ ಹೋಗುತ್ತಾನೆ. ನಿಮಗೊಂದಿಗೆ ಮಾರ್ಗ ನಡೆಸಲು ಆತನು ನಿಮ್ಮೊಡನೆಯೇ ಇರುತ್ತಾನೆ. Thank you, Jesus, for we are not alone, Lord. ಕರ್ತ ಯೇಸುವೇ ವಂದನೆಗಳು. ನಾವು ಒಬ್ಬಂಟಿಗರಲ್ಲ. We are not alone. ನಾವು ಒಬ್ಬಂಟಿಗರಲ್ಲ. Right now, His love is filling you. ಈಗಲೇ ಆತನ ಪ್ರೀತಿ ನಿಮ್ಮನ್ನು ತುಂಬುತ್ತಿದೆ. He is waiting to become your salvation. ನಿಮ್ಮ ರಕ್ಷಣೆಯಾಗುವುದಕ್ಕಾಗಿ ಆತನು ಕಾದುಕೊಂಡಿದ್ದಾನೆ. He wants to do everything for you. ನಿಮಗಾಗಿ ಎಲ್ಲವನ್ನು ಮಾಡಲು ಬಯಸುತ್ತಾನೆ. Receive Him. ಆತನನ್ನು ಹೊಂದಿಕೊಳ್ಳಿರಿ. Receive Him. ಹೊಂದಿಕೊಳ್ಳಿರಿ. Thank you, Jesus. ಯೇಸುವೇ ವಂದನೆ. This verse says, the Lord's right hand has done mighty things. ಯೆಹೋವನ ಬಲಗೆ ಪರಾಕ್ರಮವನ್ನು ನಡೆಸುತ್ತದೆ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. The Lord's right hand is lifted high. ಮತ್ತು ಆತನ ಬಲಗೈ ಮೇಲೆತ್ತಲ್ಪಟ್ಟಿದೆ. Yes, the Lord's right hand has done mighty things. ಆತನ ಬಲಗೈ ಪರಾಕ್ರಮಗಳನ್ನು ಹೌದು ನಡೆಸಿದೆ. This will be your shouts of joy and victory. ಮತ್ತು ಇದುವೇ ನಿಮ್ಮ ಉತ್ಸಾಹ ಧ್ವನಿ ಮತ್ತು ಜಯ ಘೋಷೆಯಾಗಿರಲಿದೆ. You will continue to shout that the Lord's right hand is with me.
ಕರ್ತನ ಬಲಗೈ ನನ್ನೊಡನೆ ಇದ್ದಾನೆ ಎಂದು ನೀವು ನಿರಂತರವಾಗಿ ಘೋಷಣೆ ಮಾಡುವವರಾಗುವಿರಿ. It has done mighty things for me. ಮತ್ತು ನನಗಾಗಿ ಬಲವುಳ್ಳ ಕಾರ್ಯ ನಡೆದಿವೆ. And he will continue to do mighty things for me. ನಿರಂತರವಾಗಿ ಆತ ನನಗಾಗಿ ಅದ್ಭುತಗಳನ್ನು ಮಾಡುವನು. Even tonight, as the Lord works in your life, you're going to shout with this joy. ಈ ರಾತ್ರಿ ಕೂಡ ಕರ್ತ ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಾಗ ನೀವು ಜಯ ಘೋಷ ಮಾಡುವಿರಿ. For you see, the Lord's right hand is powerful, my friends. ನನ್ನ ಸ್ನೇಹಿತರೆ, ನೀವು ನೋಡುವಾಗ ಕರ್ತನ ಬಲಗೈ ಬಲವುಳ್ಳದಾಗಿದೆ. He can produce wonders as he lifts his hand for us. ಆತನ ಹಸ್ತ ಮೇಲೆತ್ತುವಾಗ ಆತನು ನಮಗಾಗಿ ಅದ್ಭುತಗಳನ್ನು ಮಾಡುವ ಆತನು. He can silence every enemy before us. ನಮ್ಮ ಮುಂದೆ ಇರುವ ಎಲ್ಲ ವೈರಿಗಳನ್ನು ನಿಶ್ಶಬ್ದವಾಗಿ ನಾವು ಮಾಡಬಹುದು. Every evil power runs when the Lord lifts his mighty hand for us. ನಮಗಾಗಿ ಕರ್ತನು ತನ್ನ ಬಲಗೈ ಎತ್ತುವಾಗ ಎಲ್ಲ ಕೆಟ್ಟ ಶಕ್ತಿಗಳು ಅವು ಬಿಟ್ಟು ಓಡಿ ಹೋಗುವವು. And God's wonderful blessings flow into our lives. ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಆಶೀರ್ವಾದಗಳು ಸುರಿಯುತ್ತವೆ. His right hand is mighty. ಆತನ ಬಲಗೈ ಪರಾಕ್ರಮವಾದದ್ದು. And tonight he lifts it for us to bring the sound of victory in our lives. ಈ ರಾತ್ರಿ ಆತನು ನಮಗಾಗಿ ಎತ್ತುತ್ತಾನೆ. ನಮ್ಮ ಜೀವಿತದಲ್ಲಿ ಜಯ ಘೋಷ ಆ ಧ್ವನಿ ನಮ್ಮ ಜೀವಿತದಲ್ಲಿ ತರುವುದಕ್ಕಾಗಿಯೇ. What more do you need, my friends? ನನ್ನ ಸ್ನೇಹಿತರೆ, ಇನ್ನೂ ಹೆಚ್ಚಾಗಿ ಏನು ಬೇಕು? Don't be worried. ಚಿಂತೆ ಮಾಡಬೇಡಿರಿ. You're in good hands. ನೀವು ಒಳ್ಳೆಯ ಹಸ್ತದಲ್ಲಿದ್ದೀರಿ. He will carry you. ಆತನೇ ನಿಮ್ಮನ್ನು ಹೊತ್ತುಕೊಂಡು ನಡೆಸುತ್ತಾನೆ. This sound of victory, ಮತ್ತು ಈ ಜಯ ಘೋಷ, ಈ ಜಯದ ಧ್ವನಿ, I want to share 3 ways in which God is going to give you victory. ಹೇಗೆ ನಿಮಗೆ ದೇವರು ಜಯ ಕೊಡುತ್ತಾನೆ ಎಂದು 3 ವಿಧದಲ್ಲಿ ನಿಮಗೆ ಹೇಳಲು ಬಯಸುತ್ತೇನೆ. Firstly, victory in your purpose. ಮೊದಲನೇದಾಗಿ ನಿಮ್ಮ ಉದ್ದೇಶದಲ್ಲಿ ಜಯ. In your life's purpose. ನಿಮ್ಮ ಜೀವಿತದ ಉದ್ದೇಶದಲ್ಲಿ. Psalm 118, 5 to 8, if we read. ಕೀರ್ತನೆ 118, 5ರಿಂದ ಅದರ 8ನೇ ವಾಕ್ಯದವರೆಗೆ ಓದಿಕೊಳ್ಳುವಾಗ, When hard pressed, I cried to the Lord. ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ನಾನು ಮೊರೆಯಿಟ್ಟೇನು. He brought me into a spacious place. ಮತ್ತು ನನ್ನನ್ನು ಆತನು ವಿಶಾಲ ಸ್ಥಳದಲ್ಲಿ ತಂದನು. The Lord is with me. ಕರ್ತನು ನನ್ನೊಂದಿಗಿದ್ದಾನೆ. I will not be afraid. ನಾನು ಭಯಪಡುವುದಿಲ್ಲ. What can mere mortals do to me? ಮನುಷ್ಯನು ನನಗೆ ಏನು ಮಾಡಾನು? The Lord is with me. ಕರ್ತನು ನನ್ನೊಂದಿಗಿದ್ದಾನೆ. He is my helper. ಆತನೇ ನನಗೆ ಸಹಾಯಕನು. I look in triumph on my enemies. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನೋಡುವೆನು. It is better to take refuge in the Lord ಕರ್ತನಲ್ಲಿ ಆಶ್ರಯಿಸಿಕೊಳ್ಳುವುದು ಒಳ್ಳೆಯದಾಗಿದೆ than to trust in humans. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತಲೂ ಹೆಚ್ಚಾಗಿ. Today you might have come hard pressed. ನೀವು ಇಂದು ಇಕ್ಕಟ್ಟಿನಲ್ಲಿ ನೀವು ಬಂದಿರಬಹುದು. You might feel like things are squeezing you from all sides. ಅನ್ಯಾಯ ಎಲ್ಲ ಕಡೆಗಳಿಂದ ನಿಮಗೆ ಒತ್ತುತ್ತಿರುವುದನ್ನು ನೀವು ಕಾಣಬಹುದು. You are locked in a tight space. ಬಹಳ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿರಬಹುದು. With your career coming to being over. ನಿಮ್ಮ ವೃತ್ತಿ ಅದು ಕೊನೆಯ ಹಂತಕ್ಕೆ ಅದು ತಲುಪಿರಬಹುದು. Losing your job. ನಿಮ್ಮ ಉದ್ಯೋಗ ಕಳೆದುಕೊಂಡಿರಬಹುದು. Not knowing what to do. ಏನು ಮಾಡಬೇಕೆಂದು ಗೊತ್ತಿರದೇ ಇರಬಹುದು. With no hope for the future. ಭವಿಷ್ಯಕ್ಕಾಗಿ ಯಾವ ನಿರೀಕ್ಷೆ ಇಲ್ಲದೆ ಇರಬಹುದು. The troubles coming and stopping you from working. ಕಷ್ಟಗಳು ಬಂದು ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಿರಬಹುದು. Stopping you from ministering. ಸೇವೆ ಮಾಡುವುದನ್ನು ನಿಲ್ಲಿಸಿರಬಹುದು. You're not able to put your foot forward. ಮತ್ತು ನಿಮ್ಮ ಹೆಜ್ಜೆ ಮುಂದೆ ಇಡಲು ಆಗದಿರಬಹುದು. But in this hard pressed. ಮತ್ತು ಈ ಇಕ್ಕಟ್ಟಿನ ಸಂದರ್ಭಗಳಲ್ಲಿ Hard pressed space. ಮತ್ತು ಆ ಒಂದು ಇಕ್ಕಟ್ಟಿನ ಸ್ಥಳದಲ್ಲಿ As you also cry out to the Lord. ನೀವು ಕೂಡ ಕರ್ತನಿಗೆ ಮೊರೆ ಇಡುವಾಗ He will bring you into a spacious place. ವಿಶಾಲ ಸ್ಥಳದಲ್ಲಿ ನಿಮ್ಮನ್ನು ಆತನು ತರುವನು. Big place. ದೊಡ್ಡ ಸ್ಥಳ. That's how the Lord is going to hold your hand and take you in your career. ಆ ರೀತಿಯಾಗಿ ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಹಸ್ತಗಳನ್ನು ಹಿಡಿದು ಕರ್ತನು ನಿಮ್ಮನ್ನು ನಡೆಸಲಿದ್ದಾನೆ. He wants to take you into a spacious place. ವಿಶಾಲ ಸ್ಥಳಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಲು ಬಯಸುತ್ತಾನೆ. Being honored before people. ಜನರ ಮುಂದೆಯೇ ನಿಮ್ಮನ್ನು ಸನ್ಮಾನಿಸುತ್ತಾನೆ. So don't give up looking at the troubles of today. ಇಂದಿನ ಕಷ್ಟಗಳನ್ನು ನೋಡಿ ಭಯಪಡಬೇಡಿರಿ. Looking and seeing that things are ending today. ಇಂದು ಕೊನೆಯಾಗುತ್ತಿರುವ ವಿಷಯಗಳನ್ನೇ ನೋಡಿಕೊಂಡು God has great plans. ದೇವರು ದೊಡ್ಡ ಯೋಜನೆಗಳನ್ನಿಟ್ಟಿದ್ದಾನೆ. He himself is going to take you through those plans. ಮತ್ತು ಆ ಯೋಜನೆಗಳ ಮೂಲಕ ಆತನು ಸ್ವತಃ ತೆಗೆದುಕೊಂಡು ಹೋಗುತ್ತಾನೆ. This verse says, the Lord is with me. ಈ ವಾಕ್ಯವು ಹೇಳುತ್ತದೆ, ಕರ್ತನು ನನ್ನೊಂದಿಗಿದ್ದಾನೆ. I will not be afraid.
ನಾನು ಭಯಪಡುವುದಿಲ್ಲ. What can mere mortals do to me? ಮನುಷ್ಯನು ನನಗೆ ಏನು ಮಾಡಾನು? He is my helper. ಆತನೇ ನನಗೆ ಸಹಾಯಕನು. He will help me triumph over my enemies. ನನ್ನ ವೈರಿಗಳಿಗಾಗುವ ಶಿಕ್ಷೆಯನ್ನು ನಾನೇ ನೋಡುವೆನು. Don't be afraid of your enemies. ನಿಮ್ಮ ವೈರಿಗಳ ನೋಡಿ ಭಯಪಡಬೇಡಿರಿ. People giving you trouble to do your work. ನಿಮ್ಮ ಕೆಲಸ ಮಾಡುವುದರಲ್ಲಿ ಜನರು ನಿಮಗೆ ತೊಂದರೆ ಕೊಡುವ ಸಂದರ್ಭಗಳಲ್ಲಿ Criticizing you. ನಿಮಗೆ ಟೀಕೆ ಮಾಡುತ್ತಿರಬಹುದು. Putting cases against you. ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸುತ್ತಿರಬಹುದು. And stopping you. ಮತ್ತು ನಿಮ್ಮನ್ನು ನಿಲ್ಲಿಸುತ್ತಿರಬಹುದು. God's victory will break every barrier. ಮತ್ತು ದೇವರ ಜಯ ಎಲ್ಲ ಅಡೆತಡೆಗಳನ್ನು ಮುರಿಯುವುದು. He will be your helper. ಆತನೇ ನಿಮಗೆ ಸಹಾಯಕನು. Making you triumph over your enemies. ನಿಮ್ಮ ವೈರಿಗಳ ಮೇಲೆ ಜಯ ಹೊಂದುವಂತೆ ಮಾಡುವನು. There was a young boy called David. ಒಬ್ಬ ಯವನಸ್ಥನು ದಾವೀದನು. And he was just bringing food to his brothers when they were fighting against an army. ಒಂದು ದೊಡ್ಡ ಸೈನ್ಯದ ವಿರುದ್ಧವಾಗಿ ಅವರ ಸಹೋದರರು ಯುದ್ಧ ಮಾಡುವಾಗ ಅವನು ಅವರಿಗೋಸ್ಕರ ಊಟ ತಂದನು. These brothers were fighting in the army of Israel. ಇಸ್ರಾಯೇಲರ ಸೈನ್ಯದಲ್ಲಿ ಅವನ ಸಹೋದರರು ಹೋರಾಡುತ್ತಿದ್ದರು. Against the nation of the Philistines. ಮತ್ತು ಫಿಲಿಸ್ಟಿಯರ ವಿರುದ್ಧವಾಗಿ ಹೋರಾಡುತ್ತಿದ್ದರು. There was a great champion among the Philistines. ಆ ಫಿಲಿಸ್ತಿಯರ ಸೈನ್ಯದಲ್ಲಿ ಒಬ್ಬ ದೊಡ್ಡ ದೈತ್ಯನಿದ್ದನು. And he was shouting against the armies of Israel. ಇಸ್ರಾಯೇಲರ ಸೈನ್ಯದ ಕುರಿತಾಗಿ ಅವನು ಕೂಗಾಡುತ್ತಿದ್ದನು. What can you all do? ನೀವು ನನಗೆ ಏನು ಮಾಡುವಿರಿ? Who can defeat me? ಯಾರು ನನಗೆ ಸೋಲಿಸಬಹುದು? And he was mocking at the God of Israel. ಮತ್ತು ಇಸ್ರಾಯೇಲಿನ ದೇವರ ಕುರಿತು ಅವನು ಹಾಸ್ಯ ಮಾಡುತ್ತಿದ್ದನು. Making fun of him. ಅವನ ಕುರಿತಾಗಿ ಹಾಸ್ಯ ಮಾಡುತ್ತಿದ್ದನು. At that moment, the Lord rose up within David. ಆ ಸಂದರ್ಭದಲ್ಲಿ ದಾವೀದನ ಒಳಗಡೆ ಕರ್ತನು ಎದ್ದನು. The Spirit of the Lord rose up within David. ದಾವೀದನ ಒಳಗಡೆ ದೇವರ ಆತ್ಮನು ಎದ್ದನು. And he went forward with a mighty zeal. ಮತ್ತು ದೊಡ್ಡ ಶ್ರದ್ಧೆಯಿಂದ ಅವನು ಮುಂದೆ ಹೋದನು. He said, I will take down this giant Goliath. ಈ ದೈತ್ಯನಾದ ಗೊಲಿಯಾತನನ್ನು ನಾನು ಕೆಳಗೆ ಬೀಳಿಸುವೆನು. The zeal of the Spirit of the Lord rose up within him. ಕರ್ತನ ಆತ್ಮನ ಆ ಶ್ರದ್ಧೆ ದಾವೀದನ ಒಳಗಡೆ ಏಳಲ್ಪಟ್ಟಿತು. When you go to fight such battles, ಅಂತ ಯುದ್ಧಗಳನ್ನು ಮಾಡುವುದಕ್ಕೆ ನೀವು ಹೋಗುವಾಗ, when you go to face big mountains like that, ಆ ರೀತಿಯಾಗಿ ದೊಡ್ಡ ಬೆಟ್ಟಗಳನ್ನು ಎದುರಿಸುವುದಕ್ಕೆ ನೀವು ಹೋಗುವಾಗ, to do big things which you think you are not capable, ಮತ್ತು ನಿಮಗೆ ಯೋಗ್ಯತೆ ಇಲ್ಲ ಮಾಡುವುದಕ್ಕೆ ಅನ್ನುವಂತ ಆ ದೊಡ್ಡ ಕಾರ್ಯಗಳು ನಿಮಗೆ ಎದುರಾದಾಗ, you will see your helper, the Spirit of God, rising up within your heart. ನಿಮ್ಮ ಸಹಾಯಕನಾದ ದೇವರಾತ್ಮನು ನಿಮ್ಮ ಒಳಗಡೆ ನಿಮಗೆ ಸಹಾಯ ಮಾಡಲು ಎದ್ದೇಳುವುದನ್ನು ಕಾಣುವಿರಿ. He will rise up and cast away every fear from your heart. ಆತನು ನಿಮ್ಮ ಒಳಗಡೆ ಎದ್ದು ನಿಮ್ಮ ಹೃದಯದಲ್ಲಿ ಇರುವ ಎಲ್ಲ ಭಯವನ್ನು ತೆಗೆದು ಹಾಕುವನು. Every lethargy from your heart. ನಿಮ್ಮ ಹೃದಯದಲ್ಲಿರುವ ಎಲ್ಲ ಸೋಮಾರಿತನವನ್ನು. And he will direct you towards his purpose. ಆತನ ಉದ್ದೇಶದ ಕಡೆಗೆ ನಿಮ್ಮನ್ನು ಮಾರ್ಗದರ್ಶನ ಮಾಡುವನು. Just like he directed David to defeat Goliath. ಗೊಲಿಯಾತನಿಗೆ ಸೋಲಿಸುವುದಕ್ಕಾಗಿ ದಾವೀದನಿಗೆ ಮಾರ್ಗದರ್ಶನ ಮಾಡಿದಂತೆಯೇ. And you will go with a single-minded purpose to conquer and have the victory. ಮತ್ತು ಜಯ ಹೊಂದುವುದಕ್ಕಾಗಿ ಒಂದೇ ಉದ್ದೇಶವುಳ್ಳವರಾಗಿ ನೀವು ಮುಂದೆ ಸಾಗುವಿರಿ. And David went with the Spirit of God. ಮತ್ತು ದಾವೀದನು ದೇವರ ಆತ್ಮನಿಂದ ಹೊರಟನು. Even though he was a young little boy, ಅವನು ಬಹಳ ಚಿಕ್ಕ ಹುಡುಗನಾಗಿದ್ದರು. he defeated the giant Goliath with one stone. ದೈತ್ಯನಾದಂತಹ ಆ ದಾವೀದನನ್ನು ಒಂದೇ ಕಲ್ಲಿನಿಂದ ಹೊಡೆದನು. As he swung it and hit the head of Goliath. ಮತ್ತು ಅವನು ಹೊಡೆದಾಗ ಅದು ಗೊಲಿಯಾತನ ಹಣೆಗೆ ಬಿತ್ತು. The power of God went through him. ಮತ್ತು ದೇವರ ಬಲವು ಅದರ ಮೂಲಕ ಹೊರಟಿತ್ತು. This is how you're going to face your battles. ಮತ್ತು ಈ ರೀತಿಯಾಗಿ ನಿಮ್ಮ ಯುದ್ಧಗಳನ್ನು ಎದುರಿಸುವಿರಿ. This is how you're going to face your future. ನಿಮ್ಮ ಭವಿಷ್ಯವನ್ನು ಈ ರೀತಿಯಾಗಿ ನೀವು ಎದುರಿಸುವಿರಿ. Even in your work, ನಿಮ್ಮ ಕೆಲಸದಲ್ಲಿಯೂ, even in your ministry, ನಿಮ್ಮ ಸೇವೆಯಲ್ಲಿಯೂ the Holy Spirit will rise up from within you. ಮತ್ತು ನಿಮ್ಮೊಳಗಡೆ ಪವಿತ್ರಾತ್ಮನು ಏಳುವನು. The Spirit of God will rise up within you ನಿಮ್ಮ ಒಳಗಡೆ ದೇವರಾತ್ಮನು ಏಳುವನು and give you the power to have the victory. ಮತ್ತು ಜಯ ಹೊಂದುವುದಕ್ಕೆ ನಿಮಗೆ ಬಲ ಕೊಡುವನು. To bring down the obstacles before you ನಿಮ್ಮ ಮುಂದೆ ಇರುವಂತಹ ಅಡೆತಡೆಗಳನ್ನು ಕೆಳಗೆ ಹಾಕುವುದಕ್ಕಾಗಿ and to keep moving forward. ಮುಂದೆ ಹೋಗುವುದಕ್ಕಾಗಿ ಆತ ನಿಮಗೆ ಸಹಾಯ ಮಾಡುವನು. Isaiah 42:13 says, ಯೆಶಾಯ 42:13 ಹೇಳಲ್ಪಟ್ಟಿದೆ, The Lord shall go forth like a mighty man.
ಯೆಹೋವನು ಶೂರನಂತೆ ಆತನು ಹೊರಟು ಹೋಗುವನು. He shall stir up his zeal like a man of war. ಆತನು ಯುದ್ಧ ವೀರನ ಹಾಗೆ ತನ್ನ ರೌದ್ರವನ್ನು ತೋರಿಸುವನು. He shall cry out, yes, shout aloud. ಮತ್ತು ಆತನು ಗರ್ಜಿಸುತ್ತಾನೆ. He shall prevail against his enemy. ಶತ್ರುಗಳ ಮೇಲೆ ಅವನು ಬಿದ್ದು ಪರಾಕ್ರಮ ತೋರ್ಪಡಿಸುವನು. How is the Lord going to do this? ಆತನು ಹೇಗೆ ಮಾಡುವನು? Through you. ನಿಮ್ಮ ಮೂಲಕ. Through you. ನಿಮ್ಮ ಮೂಲಕ. In you he will go forth like a mighty man. ನಿಮ್ಮ ಮೂಲಕ ಆತನು ಪರಾಕ್ರಮಶಾಲಿಯಾಗಿ ಹೋಗುತ್ತಾನೆ. And in your heart also you'll feel so confident. ನಿಮ್ಮ ಹೃದಯದಲ್ಲಿ ಕೂಡ ನೀವು ಬಹಳ ಭರವಸೆಯನ್ನು ಹೊಂದುವಿರಿ. So powerful. ಬಹಳ ಶಕ್ತಿಶಾಲಿ. That somebody else is rising up to fight your battles with you. ನಿಮ್ಮ ಒಳಗಡೆ ನಿಮಗಾಗಿ ಯುದ್ಧ ಮಾಡಲು ಯಾರೋ ಒಬ್ಬರ ಬಲವುಳ್ಳವರು ಏಳುವಂತದ್ದು. And he shall prevail against his enemies. ಮತ್ತು ನಮ್ಮ ಶತ್ರುಗಳ ಮೇಲೆ ನಾವು ಜಯ ಹೊಂದುತ್ತೇವೆ. He shall stir up his zeal like a man of war. ಯುದ್ಧ ವೀರನ ಹಾಗೆ ತನ್ನ ರೌದ್ರವನ್ನು ತೋರಿಸುತ್ತಾನೆ. As you carry Jesus into your studies. ನಿಮ್ಮ ವ್ಯಾಸಂಗದಲ್ಲಿ ಯೇಸುವನ್ನು ಹೊತ್ತುಕೊಂಡು ಹೋಗುವಾಗ. As you carry him into your singing profession, teaching profession. ನಿಮ್ಮ ಸಂಗೀತ ಅಥವಾ ನಿಮ್ಮ ಬೋಧನೆಯ ಒಂದು ವೃತ್ತಿಯಲ್ಲಿ ನೀವು ಆತನನ್ನೇ ಹೊತ್ತುಕೊಂಡು ಆತನನ್ನು ನಲ್ಲಿಯೇ ನಡೆಯುವಾಗ. He will give you the power to have the victory. ಜಯ ಹೊಂದುವುದಕ್ಕೆ ಆತನು ಶಕ್ತಿ ಕೊಡುವನು. He'll give you a new spirit. ಹೊಸ ಆತ್ಮ ಕೊಡುವನು. A spirit of boldness. ಮತ್ತು ಧೈರ್ಯದ ಆತ್ಮ. A spirit to do great things. ದೊಡ್ಡ ಕಾರ್ಯಗಳನ್ನು ಮಾಡಲು ಆತ್ಮ. And you will become a new person. ಮತ್ತು ನೀವು ಹೊಸ ವ್ಯಕ್ತಿಯಾಗುವಿರಿ. There was a girl called Shiny Singh in Ambikapur, Chhattisgarh. ಛತ್ತೀಸ್ಗಢ ಅಂಬಿಕಾಪುರದಲ್ಲಿ ಶೈನಿ ಸಿಂಗ್ ಅನ್ನುವಂತ ಒಬ್ಬ ಹುಡುಗಿದ್ದಳು. She was weak in her studies, especially in physics. ಆಕೆ ತನ್ನ ವ್ಯಾಸಂಗದಲ್ಲಿ ವಿಶೇಷವಾಗಿ ಭೌತಶಾಸ್ತ್ರದಲ್ಲಿ ಬಹಳ ಬಲಹೀನಳಾಗಿದ್ದಳು. She contacted the prayer tower. ಪ್ರಾರ್ಥನಾ ಗೋಪುರವನ್ನು ಆಕೆ ಸಂಪರ್ಕಿಸಿದಳು. And the prayer intercessor prayed with great faith. ಮತ್ತು ದೊಡ್ಡ ನಂಬಿಕೆಯೊಂದಿಗೆ ಪ್ರಾರ್ಥನೆ ವಿಜ್ಞಾಪನೆಗಾರರು ಪ್ರಾರ್ಥಿಸಿದರು. And she enrolled her in the young partners plan. ಮತ್ತು ಯುವ ಪಾಲುದಾರರ ಒಂದು ಯೋಜನೆಯಲ್ಲಿ ಆಕೆ ಪಾಲುದಾರಳಾದಳು. And when she joined this plan and joined the ministry, ಈ ಸೇವೆ ಮತ್ತು ಈ ಯೋಜನೆಯಲ್ಲಿ ಯಾವಾಗ ಆಕೆ ಸೇರಿಕೊಂಡಳು, in the coming days she felt so different. ಮತ್ತು ಬರುವ ದಿನಗಳಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಆಕೆ ಅನುಭವಿಸಿದಳು. God gave her a new spirit. ಹೊಸ ಆತ್ಮ ದೇವರು ಆಕೆಗೆ ಕೊಟ್ಟರು. She said, every day I started to read the Bible and then only sit to study. ಪ್ರತಿದಿನ ನಾನು ಸತ್ಯವೇದ ಓದಿ ಆ ನಂತರವೇ ನಾನು ಮಲಗುತ್ತಿದ್ದೇನು ಎಂದು ಆಕೆ ಹೇಳಿದಳು. I would receive the promise that God shows and I would study with that confidence. ದೇವರು ಕೊಡುವಂತ ವಾಗ್ದಾನವನ್ನು ಹೊಂದಿಕೊಂಡು ಆಗ ನನ್ನ ವ್ಯಾಸಂಗವನ್ನು ನಾನು ಪ್ರಾರಂಭಿಸುತ್ತೇನೆ ಎಂದು ಹೇಳಿದಳು. Before every exam she would call the telephone prayer tower of Jesus calls and get prayers. ಪ್ರತಿ ಪರೀಕ್ಷೆಗಿಂತ ಮುಂಚೆ ಯೇಸು ಕರೆಯುತ್ತಾನೆ ದೂರವಾಣಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ ಪ್ರಾರ್ಥನೆ ಮಾಡಿಸಿಕೊಳ್ಳುತ್ತಿದ್ದಳು. When she wrote her 10th exam, she got 94% marks. 10ನೇ ಪರೀಕ್ಷೆಗೆ ಬರೆದಾಗ 94% ಅಂಕಗಳನ್ನು ಪಡೆದಳು. And she was glorifying the Lord. ಮತ್ತು ಕರ್ತನಿಗೆ ಮಹಿಮೆ ಪಡಿಸುತ್ತಿದ್ದಳು. Couldn't believe it. ಮತ್ತು ಯಾರು ಅದನ್ನು ನಂಬಲಾಗಲಿಲ್ಲ. How Lord, you have given me a great victory. ಹೇಗೆ ಕರ್ತನೆ ದೊಡ್ಡ ಜಯ ನೀನು ನನಗೆ ಕೊಟ್ಟೆ. A great result. ಮತ್ತು ದೊಡ್ಡ ಫಲಿತಾಂಶ. 12th standard came. ಮತ್ತು 12ನೇ ತರಗತಿಗೆ ಬಂದಾಗ And there was COVID during that time. ಆ ಸಮಯದಲ್ಲಿ ಕೊರೋನಾ ಸಮಯವಾಗಿತ್ತು. So she had to study in online classes. ಆನ್ಲೈನ್ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. It was difficult to study. ವ್ಯಾಸಂಗ ಮಾಡುವುದಕ್ಕೆ ಕಠಿಣವಾಗಿತ್ತು. But then she continued to read the Bible, pray and study. ನಿರಂತರವಾಗಿ ಸತ್ಯವೇದ ಓದುತ್ತಾ ಆಕೆ ತನ್ನ ವ್ಯಾಸಂಗವನ್ನು ಮುಂದುವರಿಸಿದಳು. That gave her a great strength. ಅದು ಆಕೆಗೆ ದೊಡ್ಡ ಬಲವನ್ನು ಕೊಟ್ಟಿತ್ತು. That God was with her. ದೇವರು ಆಕೆಯೊಂದಿಗಿದ್ದನು. And in her 12th exam she got 95% marks. ಆಕೆ 12ನೇ ತರಗತಿಯಲ್ಲಿ 95% ಅಂಕಗಳನ್ನು ಪಡೆದಳು. She had a strong desire to become a doctor and serve the people. ವೈದ್ಯಳಾಗಿ ಜನರಿಗೆ ಸೇವೆ ಮಾಡಬೇಕೆನ್ನುವಂತ ಒಂದು ದೊಡ್ಡ ಆಸೆ ಇತ್ತು. Especially to serve the poor. ಮತ್ತು ಬಡ ಜನರಿಗೆ ಸೇವೆ ಮಾಡಬೇಕೆನ್ನುವ ಆಸೆ. With prayers she wrote her NEET exam. ಪ್ರಾರ್ಥನೆ ಒಂದಿಗೆ ನೀಟ್ ಪರೀಕ್ಷೆಯನ್ನು ಬರೆದಳು. She became amazingly successful in the first attempt itself and got the marks to clear the NEET. ಮತ್ತು ನೀಟ್
ಎಲ್ಲ ಸ್ಪಷ್ಟವಾಗಿ ತೆರೆಗಡೆಯಾಗುವಂತೆ ಮೊದಲನೇ ಸಾರಿಯ ಆಕೆ ಉತ್ತೀರ್ಣಳಾದಳು. Today she's gotten a seat in a reputed government medical college in Raipur. ಇಂದು ರಾಯ್ಪುರ್ನಲ್ಲಿ ಮಾನ್ಯತೆ ಪಡೆದ ಸರ್ಕಾರಿಯ ವೈದ್ಯಕೀಯ ಕಾಲೇಜಲ್ಲಿ ಪ್ರವೇಶ ಪಡೆದಿದ್ದಾಳೆ. God has held her hands and brought her to fulfill her purpose. ದೇವರು ಆಕೆಯ ಹಸ್ತವನ್ನು ಹಿಡಿದು ಆಕೆಯ ಜೀವಿತದ ಉದ್ದೇಶಕ್ಕೆ ಕರ್ತನು ನಡೆಸಿದ್ದಾನೆ. You may be feeling weak in your studies. ನಿಮ್ಮ ವ್ಯಾಸಂಗದಲ್ಲಿ ಬಹಳ ಬಲಹೀನತೆ ಅನುಭವಿಸುತ್ತಿರಬಹುದು. You may be feeling weak to do some work, ಕೆಲಸ ಮಾಡುವುದಕ್ಕಾಗಿ ಮತ್ತು ನೀವು ಬಲಹೀನತೆ ಅನುಭವಿಸುತ್ತಿರಬಹುದು. saying I am not capable. ನನಗೆ ಆ ಯೋಗ್ಯತೆ ಇಲ್ಲ ಎಂದು ಹೇಳುತ್ತಿರಬಹುದು. But my friends, ಆದರೆ ನನ್ನ ಸ್ನೇಹಿತರೆ, is it you who is going to go and do it? ನೀವೇ ಅದನ್ನು ಹೋಗಿ ಮಾಡುತ್ತೀರಿ. Somebody has told us that he's coming with us. ಮತ್ತು ಯಾರೋ ನಮಗೆ ಹೇಳಿದ್ದಾರೆ ಆತನು ನಮ್ಮೊಂದಿಗೆ ಬರುವಾತನಾಗಿದ್ದಾನೆ. Receive Jesus. ಯೇಸುವನ್ನು ಹೊಂದಿಕೊಳ್ಳಿರಿ. He can do things so easily for you. ಸರಳವಾಗಿ ಆತನು ನಮಗಾಗಿ ಕಾರ್ಯ ಮಾಡುವನು. Let us not toil by ourselves. ನಮ್ಮ ನಾವೇ ಕಷ್ಟದಲ್ಲಿ ಇರದಿರೋಣ. Somebody is coming to give us the power to have the victory. ಮತ್ತು ಯಾರೋ ಒಬ್ಬರು ಜಯ ಹೊಂದುವುದಕ್ಕೆ ಬಲ ಕೊಡಲು ಬರುತ್ತಿದ್ದಾರೆ. Even when you sit to study, is going to rise up within you like a mighty man. ಮತ್ತು ನೀವು ವ್ಯಾಸಂಗ ಮಾಡುವುದಕ್ಕೆ ಕೂತುಕೊಳ್ಳುವಾಗ ನಿಮ್ಮೊಳಗಡೆ ಯುದ್ಧ ವೀರನಾಗಿ ಎದ್ದೇಳುತ್ತಾನೆ. Giving you great wisdom. ದೊಡ್ಡ ಜ್ಞಾನ ನಿಮಗೆ ಕೊಡುತ್ತಾನೆ. He wants the young people here, the little children here, to shine for his name. ಇಲ್ಲಿರುವ ಯೌವನಸ್ಥರಿಗೆ, ಚಿಕ್ಕ ಮಕ್ಕಳಿಗೆ ದೇಶಕ್ಕಾಗಿ ಪ್ರಕಾಶಿಸಬೇಕೆಂದು ಆತನು ನಿಮ್ಮ ವಿಷಯದಲ್ಲಿ ಅಂದುಕೊಳ್ಳುತ್ತಾನೆ. He is giving you a special grace. ಅದಕ್ಕಾಗಿ ವಿಶೇಷ ಕೃಪೆ ಕೊಡುತ್ತಾನೆ. To be different. ವ್ಯತ್ಯಾಸವುಳ್ಳವರಾಗಿರುವುದಕ್ಕಾಗಿ, To shine in your school, in your class. ನಿಮ್ಮ ತರಗತಿ, ನಿಮ್ಮ ಶಾಲೆಯಲ್ಲಿ ಪ್ರಕಾಶಿಸುವುದಕ್ಕಾಗಿ. Today he is coming with us. ಮತ್ತು ಇಂದು ಆತ ನಮ್ಮೊಂದಿಗೆ ಬರುತ್ತಿದ್ದಾನೆ. To give victory in our purpose. ನಮ್ಮ ಉದ್ದೇಶದಲ್ಲಿ ನಮಗೆ ಜಯ ಕೊಡಲು. Secondly, he is giving us victory over death. ಎರಡನೇದಾಗಿ ಮರಣದ ಮೇಲೆ ನಮಗೆ ಜಯ ಕೊಡುತ್ತಾನೆ. Over the death in our lives. ನಮ್ಮ ಜೀವಿತದಲ್ಲಿ ಇರುವಂತಹ ಮರಣದ ಮೇಲೆ. When things are dying. ಎಲ್ಲ ಕಾರ್ಯಗಳು ಸತ್ತು ಹೋಗುವಂತಹ ಪರಿಸ್ಥಿತಿಗಳಲ್ಲಿ. When things are dying in our life. ನಮ್ಮ ಜೀವಿತದಲ್ಲಿ ಎಲ್ಲವೂ ಸಾಯುತ್ತಿರುವ ಪರಿಸ್ಥಿತಿಯಲ್ಲಿ. We can't bear it humanly. ಮತ್ತು ಮನುಷ್ಯರಾಗಿ ಅದನ್ನು ಸಹಿಸುವುದಕ್ಕೆ ಆಗುತ್ತಿಲ್ಲ. The pain is too much. ಆ ನೋವು ಬಹಳ ಹೆಚ್ಚಾಗಿದೆ. We think we are finished. ನಾವು ಹೋಗಿದ್ದೇವೆ ಅಂದುಕೊಳ್ಳುತ್ತೇವೆ. We are powerless to even move sometimes. ಚಲಿಸುವುದಕ್ಕೆ ಕೆಲವು ಸಾರಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಂದುಕೊಳ್ಳುತ್ತೇವೆ. There was someone who came with a prayer request. ಯಾರೋ ಒಬ್ಬರು ಒಂದು ಪ್ರಾರ್ಥನಾ ಮನವಿಯೊಂದಿಗೆ ಬಂದರು. She said, I have lost 4 children in miscarriage. ಆಕೆ ಹೇಳಿದಳು, ನಾನು ಗರ್ಭಸ್ರಾವದಲ್ಲಿ 4 ಮಕ್ಕಳನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿದಳು. Please pray for me. ದಯವಿಟ್ಟು ನನಗಾಗಿ ಪ್ರಾರ್ಥಿಸಿರಿ. Tears were rolling down her eyes. ಆಕೆ ಕಣ್ಣಿನಿಂದ ಕಣ್ಣೀರು ಬರುತ್ತಿತ್ತು. Comfortless. ಯಾವುದೇ ಸಂತೈಸುವಿಕೆ ಇಲ್ಲದೆ. How can we carry such agony? ಅಂತಹ ವೇದನೆ ಹೇಗೆ ಹೊತ್ತುಕೊಂಡು ಹೋಗುವುದಕ್ಕೆ ಸಾಧ್ಯ? How can we move forward with such pain? ಅಂತ ನೋವಿನಿಂದ ಹೇಗೆ ಮುಂದೆ ಹೋಗುವುದಕ್ಕೆ ಸಾಧ್ಯ? We cannot bear this valley of death by ourselves. ಈ ಮರಣದ ಕಣಿವೆ ನಮ್ಮನ್ನಾವೇ ಸಹಿಸುವುದಕ್ಕೆ ಅದು ಸಾಧ್ಯವಾಗುವುದಿಲ್ಲ. Today you might be in the path of death because of sickness. ಇಂದು ರೋಗದ ಕಾರಣದಿಂದ ಮರಣದ ಒಂದು ಪರಿಸ್ಥಿತಿಯಲ್ಲಿರಬಹುದು. Or due to separation in your home. ಅಥವಾ ನಿಮ್ಮ ಕುಟುಂಬದಲ್ಲಿ ಬೇರ್ಪಡುವಿಕೆಯ ಕಾರಣದಿಂದಾಗಿರಬಹುದು. Due to loneliness. ಅಥವಾ ಏಕಾಂಗಿತನದಿಂದಾಗಿರಬಹುದು. Due to failures. ಅಥವಾ ವಿಫಲತೆಯಿಂದಾಗಿರಬಹುದು. Due to losses. ಅಥವಾ ನಷ್ಟದಿಂದಾಗಿರಬಹುದು. But my friends, ಆದರೆ ನನ್ನ ಸ್ನೇಹಿತರೆ, for his children, ಆತನ ಮಕ್ಕಳಿಗಾಗಿ God gives victory over this path of death. ಈ ಮರಣದ ಮಾರ್ಗದಲ್ಲಿ ಕರ್ತನು ಜಯವನ್ನು ಅನುಗ್ರಹಿಸುತ್ತಾನೆ. He makes you conquer it. ಜಯ ಹೊಂದುವುದಕ್ಕೆ ಆತನೇ ನಿಮಗೆ ಸಹಾಯ ಮಾಡುವನು. Even though it's humanly difficult. ಅದು ಮನುಷ್ಯರಾಗಿ ಕಷ್ಟವಾಗಬಹುದು. Rely upon him. ಆತನ ಮೇಲೆ ಅವಲಂಬಿತರಾಗಿರಿ. He is the only one who can make you conquer death. ಮರಣವನ್ನು ಜಯಿಸುವುದಕ್ಕೆ ಆತನೊಬ್ಬನೇ ಸಹಾಯ ಮಾಡುವನು. We see it in Psalm 118, 17 and 18. ಕೀರ್ತನೆ 118, 17 ಮತ್ತು 18ರಲ್ಲಿ ಅದನ್ನು ನಾವು ನೋಡುತ್ತೇವೆ. The psalmist says, ಕೀರ್ತನೆಗಾರನು ಹೇಳುತ್ತಾನೆ, I will not die, ನಾನು ಸಾಯುವುದಿಲ್ಲ, but I will live, ನಾನು ಜೀವಿಸುತ್ತೇನೆ, and I will proclaim what the Lord has done. ಕರ್ತನು ಮಾಡಿದ ಕ್ರಿಯೆಯನ್ನು ನಾನು ಪ್ರಕಟ ಮಾಡುವೆನು. The Lord has chastened me severely.
ಯೆಹೋವನು ಕಠಿಣವಾಗಿ ನನ್ನನ್ನು ಶಿಕ್ಷಿಸಿದನು, but he has not handed me over to death. ಆದರೆ ಮರಣಕ್ಕೆ ನನ್ನನ್ನು ಒಪ್ಪಿಸಲಿಲ್ಲ. Yes, the Lord will not let your life to die. ನಿಮ್ಮ ಜೀವಿತ ಸಾಯುವುದಕ್ಕೆ ಕರ್ತನು ಬಿಡುವುದಿಲ್ಲ. He will not allow your life to perish. ಮತ್ತು ನಿಮ್ಮ ಜೀವಿತ ನಾಶವಾಗುವುದಕ್ಕೆ ಆತನು ಬಿಡುವುದಿಲ್ಲ. Today he is giving you a victory over death. ಇಂದು ಮರಣದ ಮೇಲೆ ನಿಮಗೆ ಜಯ ಕೊಡುತ್ತಿದ್ದಾನೆ. The path of death in our life. ನಮ್ಮ ಜೀವಿತದಲ್ಲಿ ಇರುವಂತ ಮರಣದ ಮಾರ್ಗ. And this verse says, the Lord has chastened me severely. ನನಗೆ ಯೆಹೋವನು ಕಠಿಣವಾಗಿ ಶಿಕ್ಷಿಸಿದನು ಎಂದು ಈ ವಾಕ್ಯವು ಹೇಳುತ್ತದೆ. He has worked in my life. ನನ್ನ ಜೀವಿತದಲ್ಲಿ ಆತನು In this path of death that he is allowing me to go through. ಈ ಮರಣದ ಮಾರ್ಗವಾಗಿ ನಾನು ಹೋಗಬೇಕೆಂದು ನನ್ನನ್ನು ನಡೆಸುತ್ತಿದ್ದಾನೆ. But he has not handed me over to death. ಆದರೆ ಮರಣಕ್ಕೆ ನನ್ನನ್ನು ಆತನು ಒಪ್ಪಿಸಲಿಲ್ಲ. The Lord allows this for a reason. ಅನೇಕ ಸಾರಿ ಇಂಥ ಮಾರ್ಗಗಳು ಕರ್ತನೇ ಆತನು ತೋರಿಸುತ್ತಾನೆ. It is to chasten, transform our spirit. ಮತ್ತು ಆ ಶಿಕ್ಷೆ ಯಾಕೆ ಕೊಡುತ್ತಾನೆಂದರೆ ನಮ್ಮ ಆತ್ಮದಲ್ಲಿ ಪರಿವರ್ತನೆ ಆಗುವುದಕ್ಕೆ, Transform our character. ನಮ್ಮ ಸ್ವಭಾವ ಪರಿವರ್ತನೆಯಾಗುವುದಕ್ಕಾಗಿ, Transform our thinking ನಮ್ಮ ಯೋಚನೆಯನ್ನು ಪರಿವರ್ತಿಸು. from thinking in the human self. ಮತ್ತು ಮನುಷ್ಯ ಯೋಚನೆಗಳಲ್ಲಿ ಯೋಚಿಸುವಂಥದ್ದು. He puts to death our self, ನಮ್ಮ ಸ್ವವನ್ನು ಆತನು ಮರಣಕ್ಕೆ ಹಾಕುತ್ತಾನೆ. our human self, ಮತ್ತು ನಮ್ಮ ಮನುಷ್ಯನ ಸ್ವ ಎನ್ನುವಂತ ಕಾರ್ಯ by taking us in this path. ಈ ಮಾರ್ಗದಲ್ಲಿ ನಡೆಸುತ್ತಾ, And he makes us resurrect in his image. ಆತನ ಸ್ವರೂಪದಲ್ಲಿ ನಮ್ಮನ್ನು ಪುನರುತ್ಥಾನಗೊಳಿಸುತ್ತಾನೆ. When he makes you conquer this path, ಈ ಮಾರ್ಗದಲ್ಲಿ ನೀವು ಜಯ ಹೊಂದುವಂತೆ ಮಾಡಿದಾಗ you'll come out as a new person, ಹೊಸ ವ್ಯಕ್ತಿಯಾಗಿ ನೀವು ಹೊರಗೆ ಬರುವಿರಿ. a person filled with Jesus. ಯೇಸುವಿನಿಂದ ತುಂಬಲ್ಪಟ್ಟ ವ್ಯಕ್ತಿಯಾಗುವಿರಿ. This is why he allows it. ಅದಕ್ಕಾಗಿಯೇ ಇದನ್ನು ಆತನು ಅನುಮತಿಸುತ್ತಾನೆ. If we don't see these troubles in our life, ನಮ್ಮ ಜೀವಿತದಲ್ಲಿ ಈ ಕಷ್ಟಗಳನ್ನು ನಾವು ನೋಡದಿದ್ದರೆ many of us don't reach out to him. ಅನೇಕರು ನಾವು ಆತನ ಬಳಿಗೆ ಬರುವುದಕ್ಕಾಗುವುದಿಲ್ಲ. We don't seek him. ಆತನನ್ನು ಹುಡುಕುವುದಿಲ್ಲ. We don't ask for his help. ಆತನ ಕೃಪೆಗಾಗಿ ಕೇಳಿಕೊಳ್ಳುವುದಿಲ್ಲ. Sometimes he allows this path ಕೆಲವು ಸಾರಿ ಈ ಮಾರ್ಗ ಆತನು ಅನುಮತಿಸುತ್ತಾನೆ, so that we can seek for the Lord's salvation. ಮತ್ತು ಕರ್ತನ ರಕ್ಷಣೆ ನಾವು ನೋಡುವವರಾಗುವಂತೆ. If we have depended on our business alone to prosper us, ನಮ್ಮ ಜೀವಿತದಲ್ಲಿ ನಮ್ಮ ವ್ಯಾಪಾರದ ಮೇಲೆಯೇ ಮಾತ್ರ ನಾವು ಅವಲಂಬಿತರಾಗಿದ್ದರೆ he may allow it to fail. ಮತ್ತು ಅದನ್ನು ಆತನು ಅನುಮತಿಸುತ್ತಾನೆ. If we depend only on the love of other people, that I have so much love, ನನಗೆ ಬಹಳ ಪ್ರೀತಿ ಇದೆ ಎಂದು ಬೇರೆಯವರ ಪ್ರೀತಿಯ ಮೇಲೆ ಅವಲಂಬಿತರಾಗಿದ್ದಾರೆ, he will show how the world is by allowing betrayal to come in our lives. ನಮ್ಮ ಜೀವಿತದಲ್ಲಿ ದ್ರೋಹ ಬರುವುದರ ಮೂಲಕ ಹೇಗೆ ಲೋಕ ದ್ರೋಹ ಮಾಡುತ್ತದೆ ಎಂದು ಆತನು ತೋರಿಸುವುದಕ್ಕೆ ಅನುಮತಿಸುತ್ತಾನೆ. If we are after money all the time without more than the Lord, ಕರ್ತನಿಗಿಂತ ಹೆಚ್ಚಾಗಿ ಯಾವಾಗಲೂ ಹಣದ ಕುರಿತಾಗಿ ಆಸಕ್ತಿ ಇದ್ದರೆ we will become empty. ಮತ್ತು ನೀವು ಕೆಲವು ಸಾರಿ ಖಾಲಿಯಾಗುವಿರಿ. He takes us through this path ಈ ಮಾರ್ಗದ ಮೂಲಕ ಆತನು ನಮ್ಮನ್ನು ಒಯ್ಯುತ್ತಾನೆ. when our trust and our love are on other things and other people. ನಮ್ಮ ಭರವಸೆ, ನಮ್ಮ ಪ್ರೀತಿ ಬೇರೆ ಜನರ ಮೇಲೆ, ಬೇರೆ ವಸ್ತುಗಳ ಮೇಲೆ, ಬೇರೆ ಕಾರ್ಯಗಳ ಮೇಲೆ ಇರುವುದಾದರೆ He transforms our heart to instead depend on Jesus. ಮತ್ತು ನಮ್ಮ ಹೃದಯ ಯೇಸುವಿನ ಮೇಲೆ ಅವಲಂಬಿತರಾಗುವುದಕ್ಕೆ ಆತನು ಪರಿವರ್ತಿಸುತ್ತಾನೆ. To start loving Jesus, ಯೇಸುವನ್ನೇ ಪ್ರೀತಿಸುವುದಕ್ಕಾಗಿಯೇ, to seek his help, ಮತ್ತು ಆತನ ಸಹಾಯ ನೋಡುವುದಕ್ಕಾಗಿ, and to live our life with him ಮತ್ತು ಆತನಿಗೋಸ್ಕರ ನಮ್ಮ ಜೀವಿತ ಜೀವಿಸುವುದಕ್ಕಾಗಿ in victory. ಮತ್ತು ಜಯದಲ್ಲಿ. I wrote a song recently ಇತ್ತೀಚೆಗೆ ಒಂದು ಗೀತೆಯನ್ನು ಬರೆದೇನು, in Tamil called Kalam Marum. ತಮಿಳು ಭಾಷೆಯಲ್ಲಿ ಅದು ಕಾಲಂ ಮಾರು. It means the seasons will change. ಅದರ ಅರ್ಥ ಕಾಲಗಳು ಬದಲಾಗುತ್ತವೆ. And I had written a line in that song. ಅದರಲ್ಲಿ ಒಂದು ಸಾಲನ್ನು ಬರೆದೇನು, Like a tree that sheds its leaves in fall, ಮರವು ಹೇಗೆ ತನ್ನ ಎಲೆಗಳನ್ನು ನಡುಗಿಸಿ ಬೀಳುವಂತೆ ಮಾಡುತ್ತದೋ, which doesn't mean that it's dying. ಅದರ ಅರ್ಥ ಇದಲ್ಲ ಅದು ಸತ್ತು ಹೋಗುತ್ತದೆ ಎಂದು ಅರ್ಥವಲ್ಲ. You will also sprout new beautiful leaves in this season. ನಾವು ಕೂಡ ಈ ಕಾಲದಲ್ಲಿ ಹೊಸ ಎಲೆಗಳನ್ನು
ಬಿಡುವಂತಹ ವ್ಯಕ್ತಿಗಳಾಗುತ್ತೇವೆ. When the tree sheds its leaves, it doesn't mean it's dying. ಆ ಮರ ಎಲೆಗಳನ್ನು ಬೀಳಿಸುವಾಗ ಅದು ಸತ್ತು ಹೋಗುತ್ತದೆ ಎಂದು ಅರ್ಥವಲ್ಲ. So you also don't be afraid. ಅದಕ್ಕಾಗಿ ಭಯಪಡಬೇಡಿರಿ. In this path of death, ಮತ್ತು ಈ ಮರಣದ ಮಾರ್ಗದಲ್ಲಿ someone who is coming with you ನಿಮ್ಮೊಂದಿಗೆ ಯಾರೊಬ್ಬರು ಬರುತ್ತಿದ್ದಾರೆ. to transform you, ಆತನು ನಿಮ್ಮನ್ನು ಪರಿವರ್ತಿಸುತ್ತಾನೆ. to make your eyes fall upon him, ಆತನ ಮೇಲೆ ನಿಮ್ಮ ದೃಷ್ಟಿ ಬೀಳುವಂತೆ ಮಾಡುತ್ತಾನೆ. to totally depend on him, ಆತನ ಮೇಲೆ ಸಂಪೂರ್ಣವಾಗಿ ಅವಲಂಬನೆ so ಆಗುತ್ತೆ. that your life and your future will be successful. ಮತ್ತು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಜೀವಿತ ಅದು ಯಶಸ್ವಿಯಾಗುವುದಕ್ಕೋಸ್ಕರ. When my grandfather, Dr. D.G.S. Dinakaran, was so sick at a time, ನನ್ನ ಅಜ್ಜ ಡಾಕ್ಟರ್ DGS ದಿನಕರನ್ ಒಂದು ಸಾರಿ ಬಹಳ ಅನಾರೋಗ್ಯದಲ್ಲಿದ್ದಾಗ, his lungs was terribly affected. ಅವರ ಶ್ವಾಸಕೋಶ ಬಹಳ ಅನಾರೋಗ್ಯಕ್ಕೆ ಒಳಗಾದಾಗ He began coughing continuously, ನಿರಂತರವಾಗಿ ಕೆಮ್ಮುವುದಕ್ಕೆ ಪ್ರಾರಂಭಿಸಿದರು. and he was vomiting blood. ಮತ್ತು ಅವರು ವಾಂತಿ ರಕ್ತವನ್ನು The ಕಾರುತ್ತಿದ್ದರು. walls of the room was filled with blood, ಕೋಣೆಯ ಗೋಡೆಗಳು ರಕ್ತದಿಂದ ತುಂಬಿದವು. coughing and coughing. ಕೆಮ್ಮುತ್ತಿದ್ದರು. He could not bear it anymore. ಮತ್ತು ಅವರು ಸಹಿಸುವುದಕ್ಕೆ ಆಗಲಿಲ್ಲ. He was dying. ಅವರು ಸಾಯುತ್ತಿದ್ದರು. At that moment, ಆ ಒಂದು ಕ್ಷಣದಲ್ಲಿ Satan appeared in his room, ಅವರ ಕೋಣೆಯಲ್ಲಿ ಸೈತಾನನು ಪ್ರತ್ಯಕ್ಷನಾದನು. and he said, Dinakaran, ಅವನು ಹೇಳಿದನು, ದಿನಕರನ್, look at how Jesus has left you. ಮತ್ತು ಯೇಸು ಹೇಗೆ ನಡೆಸಿದ್ದಾರೆ ಎಂದು ನೋಡು. Look at what he has done to you, even though you follow him. ಆತನಿಗೆ ನೀನು ಹಿಂಬಾಲಿಸಿದ್ದರು ಯೇಸು ನಿನಗೆ ಏನು ಮಾಡಿದ್ದಾರೆ ಎಂದು ನೋಡು. You have served him so faithfully. ನೀನು ಬಹಳ ನಂಬಿಗಸ್ತನಾಗಿ ಸೇವೆ ಮಾಡಿದ್ದಿ. Why should he allow you to die? ಯಾಕೆ ನೀನು ಸಾಯುವುದಕ್ಕೆ ಆತನು ನಿನಗೆ ಅನುಮತಿಸುತ್ತಿದ್ದಾನೆ? Tell me, Dinakaran. ದಿನಕರನ್, ನನಗೆ ನೀನು ಹೇಳು. Now tell me that you will follow me, ನನಗೆ ನೀನು ಹಿಂಬಾಲಿಸುತ್ತಿ ಎಂದು ಈಗ ನನಗೆ ಹೇಳು. that and I will make you my prophet. ಮತ್ತು ನಾನು ನನ್ನ ಪ್ರವಾದಿಯಾಗಿ ನಿನ್ನನ್ನು ಮಾಡುತ್ತೇನೆ. I will remove this sickness from you. ನಿನ್ನಿಂದ ಈ ರೋಗ ತೆಗೆದು ಹಾಕುತ್ತೇನೆ. The devil only brought that sickness, ಆ ಸೈತಾನನು ಮಾತ್ರ ಆ ರೋಗವನ್ನು ತಂದಿದ್ದನು. but he says he'll remove it from him. ಮತ್ತು ಅವರಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳಿದನು. I will remove the sickness. ಈ ರೋಗ ನಾನು ತೆಗೆದು ಹಾಕುತ್ತೇನೆ. I will give you all the fame and glory in this world. ಈ ಲೋಕದಲ್ಲಿ ನಿನಗೆ ಎಲ್ಲ ಪ್ರಸಿದ್ಧಿ ಮತ್ತು ಎಲ್ಲ ಮಹಿಮೆಯನ್ನು ಕೊಡುತ್ತೇನೆ. You will be honored in this world. ಈ ಲೋಕದಲ್ಲಿ ನೀನು ಸನ್ಮಾನಿಸಲ್ಪಡುತ್ತಿ. All the riches will belong to ಎಲ್ಲ you. ಐಶ್ವರ್ಯ ನಿನಗೆ ಕೊಡಲ್ಪಟ್ಟಿದೆ. Just say that you will follow me. ನೀನು ನನ್ನನ್ನು ಹಿಂಬಾಲಿಸುತ್ತಿ ಎಂಬುದಾಗಿ ಒಂದು ಮಾತು ಮಾತ್ರ ಹೇಳು. My grandfather said it was so sweet of a deal. ಮತ್ತು ನನ್ನ ಅಜ್ಜ ಹೇಳಿದರು, ಅದು ಬಹಳ ಮಧುರವಾಗಿತ್ತು. It was so tempting ಅದು ಬಹಳ ಶೋಧನೆಕರವಾಗಿತ್ತು. because he was in so much pain and agony. ಯಾಕೆಂದ್ರೆ ಅವರು ಬಹಳ ವೇದನೆ ಮತ್ತು ನೋವಿನಲ್ಲಿದ್ದರು. And Satan, that is Lucifer, was an angel of God. ಮತ್ತು ಆ ಸೈತಾನನು ಲೂಸಿಫರನು ಅವನು ಹಿಂದೆ ದೇವರ ದೂತನಾಗಿದ್ದನು. Created with beauty ಸುಂದರತೆಯಿಂದ ಸೃಷ್ಟಿ ಮಾಡಲ್ಪಟ್ಟನು. before he fell from God. ದೇವರಿಂದ ಬೀಳುವುದಕ್ಕಿಂತ ಮುಂಚೆ ಅವನು ಬಹಳ ಸುಂದರವಾಗಿ ಸೃಷ್ಟಿ ಮಾಡಲ್ಪಟ್ಟಿದನು. So he also looked like a beautiful person coming and speaking to him. ಸುಂದರವಾದ ವ್ಯಕ್ತಿಯಾಗಿ ಅವರಿಗೆ ಬಂದು ಮಾತಾಡುತ್ತಿದ್ದನು. What he said was so tempting. ಮತ್ತು ಅವನು ಹೇಳಿದಂಥದ್ದು ಅದು ಬಹಳ ಶೋಧನೆ ತರುವಂತದಾಗಿತ್ತು. As my grandfather was battling in weakness, ಮತ್ತು ನನ್ನ ಅಜ್ಜ ಅವರು ಇದರಲ್ಲಿ ಈ ಹೋರಾಟದಲ್ಲಿ ಬಲಹೀನತೆಯಲ್ಲಿರುವಾಗ the Spirit of God, the Holy Spirit, rose up from within his heart. ಅವರ ಹೃದಯದಲ್ಲಿ ದೇವರ ಆತ್ಮನಾದ ಪರಿಶುದ್ಧಾತ್ಮನು ಎದ್ದನು. And he showed him the scene of Jesus suffering on the cross for him. ಮತ್ತು ಅವರಿಗೆ ಶಿಲುಬೆಯ ಮೇಲೆ ಯೇಸು ಕಷ್ಟಪಡುವಂಥದ್ದನ್ನು, ಯಾತನೆ ಪಡುವಂಥದ್ದನ್ನು, ಆ ದೃಶ್ಯವನ್ನು ತೋರಿಸಿದನು. Spilling his blood to save him. ಅವರನ್ನು ರಕ್ಷಿಸುವುದಕ್ಕಾಗಿ ತನ್ನ ರಕ್ತ ಸುರಿಸುವುದನ್ನು ತೋರಿಸಿದನು. And to give him life in this world. ಮತ್ತು ಈ ಲೋಕದಲ್ಲಿ ಜೀವ ಕೊಡುವುದಕ್ಕಾಗಿ. My grandfather saw it. ನನ್ನ ಅಜ್ಜ ನೋಡಿದರು. He was moved. ಮತ್ತು ಅವರು ಚಲಿಸಲ್ಪಟ್ಟರು. And he said, Satan, ಸೈತಾನನೇ ಎಂದು ಹೇಳಿದರು. what you promise is so great, ನೀನು ವಾಗ್ದಾನ ಮಾಡಿದ್ದು ಬಹಳ ದೊಡ್ಡದು. but you have never given your life for me and loved me like Jesus did. ಯೇಸು ಮಾಡಿದ ಹಾಗೆ ನೀನು ನಿನ್ನ ಜೀವಿತ ನನಗೆ ಕೊಡಲಿಲ್ಲ,
ಆತನ ಹಾಗೆ ಪ್ರೀತಿಸಲಿಲ್ಲ. Only Jesus has loved me. ಯೇಸು ಮಾತ್ರ ನನ್ನನ್ನು ಪ್ರೀತಿಸಿದ್ದಾರೆ. Only he has given even his life for me. ನನಗಾಗಿ ತನ್ನ ಜೀವವನ್ನೇ ಆತನು ಕೊಟ್ಟಿದ್ದಾನೆ. I choose Jesus. ನಾನು ಯೇಸುವನ್ನು ಹಿಂಬಾಲಿಸುತ್ತೇನೆ. And at that moment, Jesus appeared in the room. ಆ ಸಮಯದಲ್ಲಿ ಯೇಸು ಆ ಕೋಣೆಯಲ್ಲಿ ಪ್ರತ್ಯಕ್ಷರಾದರು. And the devil bowed and left him. ಮತ್ತು ಸೈತಾನನು ಬಾಗಿ ಓಡಿ ಹೋದನು. From that day on, the Lord raised him from his sick bed. ಮತ್ತು ಆ ಮರಣದ ಹಾಸಿಗೆಯಿಂದ, ರೋಗದ ಹಾಸಿಗೆಯಿಂದ ಆ ದಿನದಿಂದ ದೇವರು ಅವರನ್ನು ಎಬ್ಬಿಸಿದರು. And used him in a powerful manner to bring healing upon the people. ಜನರಿಗೆ ಸ್ವಸ್ಥತೆಯನ್ನು ತರುವುದಕ್ಕಾಗಿ ಬಲವುಳ್ಳ ರೀತಿಯಲ್ಲಿ ಉಪಯೋಗಿಸಿದನು. Can the Lord not use us in a mighty way? ಕರ್ತನು ನಮ್ಮನ್ನು ಕೂಡ ಆ ರೀತಿಯಾಗಿ ಉಪಯೋಗಿಸುವುದಿಲ್ಲವೋ? Do we need to look at the evil pleasures of this world to give us all the power? ಎಲ್ಲ ಬಲ ಕೊಡುವುದಕ್ಕಾಗಿ ಈ ಲೋಕದ ಕೆಟ್ಟ ರೀತಿಯ ಸಂತೋಷಗಳ ಮಾರ್ಗ ಹಿಡಿಯಬೇಕು. Even in this path of death, my friends, ಈ ಮರಣದ ಮಾರ್ಗದಲ್ಲಿಯೂ ನನ್ನ ಸ್ನೇಹಿತರೆ, the Lord will remove all these unnecessary things from our heart. ನಮ್ಮ ಹೃದಯದಿಂದ ಎಲ್ಲ ಬೇಕಾಗದೇ ಇರುವಂತ ಕಾರ್ಯಗಳನ್ನು ತೆಗೆದುಹಾಕುತ್ತಾನೆ. He will change us from being prideful, ಮತ್ತು ಅಹಂಕಾರದಿಂದ ನಮ್ಮನ್ನು ಬದಲಾಯಿಸುತ್ತಾನೆ. arrogant. ಮತ್ತು ಗರ್ವದಿಂದ He will transform us from being selfish, ಮತ್ತು ಸ್ವಾರ್ಥತೆಯಿಂದ ಆತನು ನಮ್ಮನ್ನು ಸಂಪೂರ್ಣವಾಗಿ ಪರಿವರ್ತಿಸುತ್ತಾನೆ. doing things only to gain for ourselves, ನಮಗಾಗಿ ಎಲ್ಲವನ್ನು ಹೊಂದಬೇಕೆನ್ನುವಂತ, to gain money for ourselves, ಹಣ ನಮಗೋಸ್ಕರ ಗಳಿಸಬೇಕೆನ್ನುವ ಆಸೆಯಿಂದ, fame for ourselves. ಮತ್ತು ನಮ್ಮಲ್ಲಿ ಒಂದು ಪರಿವರ್ತನೆ. He makes us surrender all those things ಆ ಎಲ್ಲ ವಿಷಯಗಳು ಆತನಿಗೆ ಒಪ್ಪಿಸಿ ಕೊಡುವಂತೆಯೇ ಮಾಡುತ್ತಾನೆ. and to say that Jesus is enough for me. ನನಗೋಸ್ಕರ ಯೇಸು ಮಾತ್ರ ಸಾಕು ಎಂದು ಹೇಳುತ್ತಾನೆ. Even if you're going through this path of death, ಈ ಮರಣದ ಮಾರ್ಗದಲ್ಲಿ ನೀವು ಹಾದು ಹೋಗುತ್ತಿದ್ದರೂ ಕೂಡ, don't worry, my friends. ನನ್ನ ಸ್ನೇಹಿತರೆ, ಚಿಂತೆ ಮಾಡಬೇಡಿರಿ. God will make you conquer this death. ಮತ್ತು ಈ ಮರಣ ನೀವು ಜಯ ಹೊಂದುವಂತೆ ಮಾಡುತ್ತಾನೆ. And he will transform you into a new person full of Jesus. ಮತ್ತು ಪೂರ್ಣ ಯೇಸುವಿನಿಂದ ತುಂಬಿ ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸುತ್ತಾನೆ. You will carry the mighty warrior within your heart. ನಿಮ್ಮ ಹೃದಯದಲ್ಲಿ ಯುದ್ಧ ವೀರನನ್ನು ನೀವು ಹೊತ್ತುಕೊಂಡು ಹೋಗುವಿರಿ. He'll use you in great measure. ಮತ್ತು ದೊಡ್ಡ ಅಳತೆಯಲ್ಲಿ ನಿಮ್ಮನ್ನು ಉಪಯೋಗಿಸುವನು. Choose Jesus. ಯೇಸುವನ್ನೇ ಆರಿಸಿಕೊಳ್ಳಿರಿ. He will become your salvation. ಆತನೇ ನಿಮ್ಮನ್ನು ರಕ್ಷಣೆಯಾಗುತ್ತಾನೆ. The one who has given his life for you. ನಿಮಗಾಗಿ ತನ್ನ ಜೀವವನ್ನೇ ಕೊಟ್ಟಾತನು. He conquered death on the cross by going through that path for us. ನಮಗೋಸ್ಕರ ಶಿಲುಬೆಯನ್ನು ಹೊತ್ತುಕೊಂಡು ಹೋದವನಾಗಿ ಆ ಮಾರ್ಗದಲ್ಲಿ ಜಯ ಹೊಂದಿದ್ದಾನೆ. So that we don't have to perish through death. ಈಗ ಮರಣದ ಮೂಲಕವಾಗಿ ನಾವು ನಾಶವಾಗಬೇಕಾಗಿಲ್ಲ. The death of this world. ಈ ಲೋಕದ ಮರಣ. But we can have life. ಮತ್ತು ನಾವು ಜೀವ ಹೊಂದುತ್ತೇವೆ. We can have peace. ನಾವು ಸಮಾಧಾನ ಹೊಂದುತ್ತೇವೆ. We can prosper. ಮತ್ತು ನಾವು ಅಭಿವೃದ್ಧಿಗೊಳ್ಳುತ್ತೇವೆ. And finally, ಮತ್ತು ಕೊನೆಯದಾಗಿ God gives us victory through righteousness. ಮತ್ತು ನೀತಿಯ ಮೂಲಕ ದೇವರು ನಮಗೆ ಜಯ ಕೊಡುತ್ತಾನೆ. In the same Psalm 118, ಕೀರ್ತನೆ 118ರಲ್ಲಿ 19 to 21, 19ರಿಂದ 21ರವರೆಗೆ the Bible says, "Open for me the gates of the righteous. ನೀತಿವಂತನ ದ್ವಾರ ನನಗೋಸ್ಕರ ತೆರೆಯಬೇಕು ಎಂದು ಹೇಳಲ್ಪಟ್ಟಿದೆ. I will enter and give thanks to the Lord. ನಾನು ಅದರೊಳಗೆ ಹೋಗಿ ಕರ್ತನಿಗೆ ವಂದಿಸುತ್ತೇನೆ. This is the gate of the Lord, ಇದು ಕರ್ತನ ಬಾಗಿಲಾಗಿದೆ, through which the righteous may enter. ಮತ್ತು ನೀತಿವಂತರಲ್ಲಿ ಪ್ರವೇಶ ಮಾಡುವರು. I will give you thanks, ನಾನು ನಿನ್ನನ್ನು ವಂದಿಸುತ್ತೇನೆ, for you answered me. ಮತ್ತು ನೀನು ನನಗೆ ಸದುತ್ತರ ದಯಪಾಲಿಸುತ್ತೇನೆ. You have become my salvation." ಮತ್ತು ನೀನೇ ನನ್ನ ರಕ್ಷಕನಾಗುತ್ತಿ. This is the gate through which the righteous will enter. ಮತ್ತು ಈ ಬಾಗಿಲಿನ ಮೂಲಕ ನೀತಿವಂತರು ಪ್ರವೇಶ ಮಾಡುವರು. He is going to fill us with his righteousness. ತನ್ನ ನೀತಿಯಿಂದ ಆತನು ನಮ್ಮನ್ನು ಆಶೀರ್ವದಿಸುತ್ತಾನೆ. It is not through our efforts, ಅದು ನಮ್ಮ ಪ್ರಯತ್ನದಿಂದಲ್ಲ, but through the transformation of the Lord's righteousness. ಮತ್ತು ಕರ್ತನ ಪರಿವರ್ತನೆಯ ಮೂಲಕವಾಗಿ ಬಂದಂತ ಕರ್ತನ ನೀತಿವಂತಿಕೆಯಿಂದಲೇ. You may be struggling with sin today. ಇಂದು ಪಾಪದಲ್ಲಿ ನೀವು ಹೋರಾಡುತ್ತಿರಬಹುದು. You may be struggling with addiction today. ಇಂದು ಬಹಳ ಚಟಗಳಿಂದ ನೀವು ಅದರಲ್ಲಿ ಹೋರಾಡುತ್ತಿರಬಹುದು. Seeing it ruin your life. ಪಾಪ ಅದು ನಾಶಗೊಳಿಸುತ್ತಿರಬಹುದು. Not able to come out of it. ಅದರಿಂದ ಹೊರಗಡೆ ಬರುವುದಕ್ಕೆ ಆಗದೇ ಇದ್ದಿರಬಹುದು. You might be distracted from the path of your life ನಿಮ್ಮ ಜೀವಿತದ ಮಾರ್ಗದಲ್ಲಿ ನೀವು ನಾಶವಾಗುತ್ತಿರಬಹುದು. because of wrong influences. ಯಾಕೆಂದ್ರೆ ತಪ್ಪಾದ ಪರಿಣಾಮಗಳಿಂದಾಗಿ Your life might be drifting away from you, ಮತ್ತು ನಿಮ್ಮ ಜೀವಿತ ನಿಮ್ಮಿಂದ ದೂರ ಹೋಗುತ್ತಿರಬಹುದು. failing in all things.
ಎಲ್ಲಾ ರೀತಿಯಲ್ಲಿ. But my friends, ಆದರೆ ನನ್ನ ಸ್ನೇಹಿತರೆ, today He doesn't allow us to fight our own battles. ನಮ್ಮ ಸ್ವಂತ ಹೋರಾಟಗಳನ್ನು ನಾವೇ ಹೋರಾಡಬೇಕೆಂದು ಆತನು ನಮಗೆ ಆ ರೀತಿ ಅನುಮತಿಸುವುದಿಲ್ಲ. He's going to fill us with His righteousness ತನ್ನ ನೀತಿಯಿಂದ ನಮ್ಮನ್ನು ತುಂಬುತ್ತಾನೆ and receive a brand new heart filled with Jesus. ಯೇಸುವಿನಿಂದ ತುಂಬಿದಂತ ಹೊಸ ಹೃದಯ ಹೊಂದಿಕೊಳ್ಳುವಂತೆ ಮಾಡುತ್ತಾನೆ. His righteous heart is going to come in, ಮತ್ತು ಆತನ ನೀತಿಯ ಹೃದಯ ಬರಲಿದೆ. and you're going to feel and think as a new person. ನೀವು ಹೊಸ ವ್ಯಕ್ತಿಯಾಗಿ ಹೊಸ ವ್ಯಕ್ತಿಯಂತೆ ಯೋಚಿಸುವಂತಹ ವ್ಯಕ್ತಿಯಾಗಿ ಮಾರ್ಪಡುವಿರಿ. You're going to feel what Jesus wants for you. ಮತ್ತು ನಿಮಗಾಗಿ ಯೇಸುವನ್ನೇ ನೀವು ಅನುಭವಿಸುವಿರಿ. From the filling of our heart, ನಮ್ಮ ಹೃದಯ ತುಂಬುವುದರ ಮೂಲಕ righteous acts flow. ಮತ್ತು ಆ ನೀತಿಯ ಕಾರ್ಯಗಳು ಹೊರಬರುವವು. There was a man called Zacchaeus in the Bible. ಸತ್ಯವೇದದಲ್ಲಿ ಜಕ್ಕಾಯನೆಂಬ ಒಬ್ಬ ವ್ಯಕ್ತಿ ಇದ್ದಾನೆ. He heard that Jesus was coming his way. ಆತನ ಮಾರ್ಗದಲ್ಲಿ ಯೇಸು ಬರುತ್ತಿದ್ದಾರೆ ಎಂದು ಕೇಳಿ, He was a man who was cast away by his society. ತನ್ನ ಸಮಾಜದಿಂದ ತಳ್ಳಲ್ಪಟ್ಟಂತ ವ್ಯಕ್ತಿ ಅವನಾಗಿದ್ದನು. People were saying he's a corrupt man. ಅವನು ಭ್ರಷ್ಟನಾದ ವ್ಯಕ್ತಿ ಎಂದು ಜನರು ಹೇಳುತ್ತಿದ್ದರು. This man will never help us. ಈ ವ್ಯಕ್ತಿ ನಮಗೆ ಸಹಾಯ ಮಾಡುವವನಲ್ಲ. They hated him. ಅವನನ್ನು ದ್ವೇಷಿಸಿದರು. He was all alone. ಅವನು ಒಬ್ಬನೇ ಆಗಿದ್ದನು. He longed to see Jesus because he had heard about him. ಯೇಸುವಿನ ಕುರಿತಾಗಿ ಕೇಳಿ ಯೇಸು ಯಾರು ಎಂದು ನೋಡುವುದಕ್ಕೆ ಅವನು ಹೋಗಿದನು. And amongst the huge crowd, ದೊಡ್ಡ ಜನರ ಗುಂಪಿನ ಮಧ್ಯದಲ್ಲಿ Jesus came straight to Zacchaeus, ಮತ್ತು ಯೇಸು ನೇರವಾಗಿ ಜಕ್ಕಾಯನ ಬಳಿಗೆ ಬಂದರು. who was sitting on top of a tree. ಅವನು ಮರದ ಮೇಲೆ ಕುಳಿತುಕೊಂಡಿದ್ದನು. He said, Zacchaeus, ಜಕ್ಕಾಯನೇ ಎಂದು ಹೇಳಿದನು, come down. ಕೆಳಗಿಳಿದು ಬಾ. Today I want to come to your home. ಇಂದೇ ನಿನ್ನ ಮನೆಯಲ್ಲಿ ನಾನು ಬರಬೇಕು. And as Jesus stepped into his house, ಅವನ ಮನೆಗೆ ಯೇಸು ಕಾಲಿಟ್ಟಾಗ there was great joy in Zacchaeus' heart. ಮತ್ತು ಜಕ್ಕಾಯನ ಹೃದಯದಲ್ಲಿ ದೊಡ್ಡ ಆನಂದ ಬಂತು. Joy that he had never felt before. ಹಿಂದೆ ಎಂದು ಕಾಣದ ಆ ಆನಂದ ಅನುಭವಿಸಿದನು. Jesus said, today salvation has come to this house. ಹಿಂದೆ ಈ ಮನೆಗೆ ರಕ್ಷಣೆ ಆಯಿತು ಎಂದು ಯೇಸು ಹೇಳಿದರು. The righteousness through God's salvation had come into the house of Zacchaeus. ನೀತಿಯ ಮೂಲಕ ದೇವರ ರಕ್ಷಣೆ ಜಕ್ಕಾಯನ ಮನೆಗೆ ಬಂತು ಎಂದು ಹೇಳಿದನು. And he couldn't control himself. ತನ್ನಂತಾನೆ ನಿಯಂತ್ರಣ ಮಾಡಿಕೊಳ್ಳಲಾಗಲಿಲ್ಲ. He didn't know what he was doing. ಅವನಿಗೆ ಗೊತ್ತಿಲ್ಲ ಏನು ಮಾಡುತ್ತಿದ್ದಾನೆ. Filled with so much joy. ಬಹಳ ಆನಂದದಿಂದ ತುಂಬಿದನು. He didn't worry about his treasures. ಅವನ ನಿಧಿಯ ಕುರಿತಾಗಿ ಯೋಚಿಸಲಿಲ್ಲ. He didn't worry about his riches. ಅವನ ಐಶ್ವರ್ಯದ ಕುರಿತಾಗಿ ಯೋಚಿಸಲಿಲ್ಲ. He started giving it out to the poor, ಬಡವರಿಗೆ ಕೊಡುವುದಕ್ಕೆ ಪ್ರಾರಂಭಿಸಿದನು. to the people he had stolen it from. ಯಾರಿಂದ ಆತನು ಕದ್ದುಕೊಂಡಿದ್ದನು. He said, I don't want this anymore. ಇನ್ನು ಮುಂದೆ ನನಗೆ ಇದು ಬೇಕಾಗಿಲ್ಲ. I have found true joy in this world ಈ ಲೋಕದಲ್ಲಿ ನಿಜವಾದ ಆನಂದ ಕಂಡುಕೊಂಡಿದ್ದೇನೆ through this Jesus. ಮತ್ತು ಯೇಸುವಿನ ಮೂಲಕ. Oh, I am so happy. ಈಗ ನಾನು ಬಹಳ ಸಂತೋಷವಾಗಿದ್ದೇನೆ. He gave away all his treasures for this treasure of joy. ಈ ಆನಂದದ ನಿಧಿಗಾಗಿ ತನ್ನ ನಿಧಿಯನ್ನೇ ಅವನು ಬಿಟ್ಟನು. That's what the righteousness of Jesus will do for us. ಅದುವೇ ಯೇಸುವಿನ ನೀತಿ ನಮಗೋಸ್ಕರ ನಡೆಸುತ್ತದೆ. He will make us enjoy Jesus. ಮತ್ತು ಯೇಸುವನ್ನೇ ಆನಂದಿಸುವಂತೆ ಮಾಡುತ್ತಾನೆ. And every blessing will come from him. ಆತನಿಂದಲೇ ಎಲ್ಲ ಆಶೀರ್ವಾದಗಳು ಬರುತ್ತವೆ. There was a person called Rimjim in Lucknow. ರಂಜನ್ ಲಕ್ನೋದಲ್ಲಿ ಒಬ್ಬ ವ್ಯಕ್ತಿ ಇದ್ದರು. He was not following Jesus wholeheartedly. ಯೇಸುವನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸುತ್ತಿರಲಿಲ್ಲ. She got into studying MBBS in Kanpur. ಕಾನ್ಪುರಲ್ಲಿ MBBS ಓದುತ್ತಿದ್ದರು. But seeing the family's prosperity and well-being, ಮತ್ತು ಕುಟುಂಬದ ಆ ಅಭಿವೃದ್ಧಿ ಮತ್ತು ಸಮೃದ್ಧಿ ನೋಡುತ್ತಾ their neighbors started to do witchcraft against them. ಅವರಿಗೆ ವಿರುದ್ಧವಾಗಿ ಅವರ ನೆರೆಹೊರೆ ಮಾಟ ಮಂತ್ರ ಮಾಡೋದಕ್ಕೆ ಪ್ರಾರಂಭಿಸಿದರು. Being so jealous against them. ಅವರ ಕುರಿತಾಗಿ ಬಹಳ ಹೊಟ್ಟೆಕಿಚ್ಚುಪಟ್ಟರು. And evil spirits would come and torture her mother and his younger brother. ಅವಳ ತಮ್ಮ ಮತ್ತು ತಾಯಿಗೆ ದುರಾತ್ಮಗಳು ಬಂದು ಕಷ್ಟ ಕೊಡುತ್ತಿದ್ದವು. And prompt them to end their life. ಅವರ ಜೀವಿತ ಮುಗಿಸುವುದಕ್ಕೆ ಆ ರೀತಿ ನಡೆಸುತ್ತಿದ್ದವು. Her younger brother couldn't bear it and ended his life. ಮತ್ತು ಅವರ ತಮ್ಮನಿಗೆ ಅದು ಸಹಿಸದೆ ಅವನು ತನ್ನ ಜೀವ ಕೊನೆಗೊಳಿಸಿದನು. They took her mother also to see a psychiatrist. ಮನೋರೋಗ ತಜ್ಞರ ಬಳಿಗೆ ತಾಯಿಯನ್ನು ನೋಡುವುದಕ್ಕೆ ಕರೆದುಕೊಂಡು ಹೋದರು. But within days she also ended her life. ಮತ್ತು
ಮುಂದೆ ಆಕೆ ಕೂಡ ತನ್ನ ಜೀವಿತ ಕೊನೆಗೊಳಿಸಿದಳು. This broke him. ಇದು ಆಕೆಯನ್ನು ಮುರಿಯಿತು. She couldn't study his final year of MBBS. ಅಂತಿಮ ವರ್ಷದ MBBS ವ್ಯಾಸಂಗ ಮಾಡಲಾಗಲಿಲ್ಲ. She was so depressed. ಆಕೆ ಬಹಳ ಒತ್ತಡಕ್ಕೆ ಒಳಗಾದಳು. Somehow she finished her MBBS. ಹೇಗೋ ಮಾಡಿ MBBS ಅದನ್ನು ಮುಗಿಸಿಬಿಟ್ಟಳು. Got a job in Lucknow. ಲಕ್ನೋದಲ್ಲಿ ಒಂದು ಉದ್ಯೋಗವನ್ನು ಆಕೆ ಪಡೆದುಕೊಂಡಳು. When she saw her father, ಆಕೆ ತನ್ನ ತಂದೆಯನ್ನು ನೋಡಿದಾಗ he started drinking so badly ಬಹಳ ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದರು. and scolding her badly. ಬಹಳ ಕ್ಷೀಣವಾಗಿ ಬೈಯುತ್ತಿದ್ದರು. She couldn't bear it. ಅದನ್ನು ಆಕೆ ಸಹಿಸಲಿಕ್ಕೆ ಆಗಲಿಲ್ಲ. Every day was torture. ಪ್ರತಿದಿನ ಬಹಳ ಹಿಂಸೆ ಆಕೆಗಿತ್ತು. She ran away to Kanpur for higher studies. ಉನ್ನತ ವ್ಯಾಸಂಗಕ್ಕಾಗಿ ಕಾನ್ಪುರ್ಗೆ ಓಡಿ ಹೋದಳು. But in a little while she heard that her father had become very sick. ಸ್ವಲ್ಪ ಸಮಯದ ನಂತರ ತಂದೆ ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ ಎಂದು ಗೊತ್ತಾಯಿತು. She came back to Lucknow to take care of him. ಆತನಿಗೆ ನೋಡಿಕೊಳ್ಳುವುದಕ್ಕಾಗಿ ಹಿಂತಿರುಗಿ ಲಕ್ನೋಗೆ ಬಂದಳು. But when she came back to her house, ಆಕೆ ತಿರುಗಿ ಮನೆಗೆ ಬಂದಾಗ she started hearing those voices again. ಮತ್ತೆ ಆ ಧ್ವನಿಗಳನ್ನು ಕೇಳುವುದಕ್ಕೆ ಪ್ರಾರಂಭಿಸಿದಳು. The voices which spoke to her brother and her mother, ಆಕೆಯ ತಾಯಿ ಮತ್ತು ಸಹೋದರನಿಗೆ ಮಾತಾಡಿದ ಅವೇ ಧ್ವನಿಗಳು, bringing depression to end her life. ಆಕೆ ಜೀವಿತ ಕೊನೆ ಮಾಡುವುದಕ್ಕಾಗಿ ತರುವ ಒತ್ತಡ. But at that time, ಆ ಸಮಯದಲ್ಲಿ she amazingly got a call from our Lucknow prayer tower. ಆಕೆ ಆಶ್ಚರ್ಯಕರವಾಗಿ ಲಕ್ನೋ ಪ್ರಾರ್ಥನಾ ಗೋಪುರದಿಂದ ಒಂದು ಕರೆಯನ್ನು ಸ್ವೀಕರಿಸಿದಳು. She used to visit to silently sit there in the meetings. ಮತ್ತು ಆಕೆ ಕೂಟದಲ್ಲಿ ನಿಶ್ಶಬ್ದ ಕೂತುಕೊಂಡು ಅಲ್ಲಿ ಭೇಟಿಯಾಗುತ್ತಿದ್ದಳು. At that right exact time they called her for a meeting. ಮತ್ತು ಅದೇ ಒಂದು ಸಂದರ್ಭದಲ್ಲಿ ಒಂದು ಕೂಟಕ್ಕಾಗಿ ಅವರು ಆಕೆಗೆ ಕರೆ ಮಾಡಿದರು. As she sat there and poured her heart to a prayer intercessor, ಮತ್ತು ಅಲ್ಲಿ ಕೂತುಕೊಂಡು ಪ್ರಾರ್ಥನಾ ವಿಜ್ಞಾಪನೆಗಾರರಿಗೆ ಆಕೆಯ ಹೃದಯವನ್ನು ತೆರೆದು ಹೇಳಿದಾಗ, she said when the prayer intercessor was praying for her, ಮತ್ತು ಆಕೆಗೋಸ್ಕರ ಪ್ರಾರ್ಥನಾ ವಿಜ್ಞಾಪನೆಗಾರರು ಪ್ರಾರ್ಥಿಸುವಾಗ the Lord delivered her completely from the demonic oppression. ಎಲ್ಲ ದುರಾತ್ಮನ ಒತ್ತಡಗಳಿಂದ ಬಾಧೆಗಳಿಂದ ಕರ್ತನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದನು. There was a total deliverance. ಅಲ್ಲಿ ಸಂಪೂರ್ಣ ಬಿಡುಗಡೆ ಆಯಿತು. He felt so much peace. ಆಕೆ ಬಹಳ ಸಮಾಧಾನ ಹೊಂದಿದಳು. And ಮತ್ತು at that moment her father had an encounter with the demons. ಮತ್ತು ಆ ಸಮಯದಲ್ಲಿ ಅವರ ತಂದೆ ದುರಾತ್ಮನೊಂದಿಗೆ ಒಂದು ಸಂಧಿಸುವಿಕೆ ಉಂಟಾಯಿತು. And he could see how the neighbor was doing witchcraft against him. ಮತ್ತು ಅವರ ವಿರುದ್ಧವಾಗಿ ನೆರೆಯವರು ಹೇಗೆ ಮಾಟಮಂತ್ರ ಮಾಡುತ್ತಿದ್ದಾರೆ ಎಂದು ಗೊತ್ತಾಯಿತು. At that moment he cried, Lord Jesus. ಆ ಸಮಯದಲ್ಲಿ ಕರ್ತನಾದ ಯೇಸುವೆ ಎಂದು ಕೂಗಿದರು. As soon as he called out his name, ಆತನ ಹೆಸರು ಕೂಗಿದಾಕ್ಷಣ the demons disappeared instantly. ಮತ್ತು ಆ ದುರಾತ್ಮಗಳು ಬಿಟ್ಟು ಹೋದವು. And the next day they heard that the neighbor had died. ಮತ್ತು ಮರುದಿನ ಅವರ ನೆರೆಯವರು ತೀರಿಕೊಂಡಿದ್ದಾರೆ ಎಂದು ಗೊತ್ತಾಯಿತು. Her father came and repented in the prayer tower. ಪ್ರಾರ್ಥನಾ ಗೋಪುರದಲ್ಲಿ ಅವರ ತಂದೆ ಬಂದು ಪಶ್ಚಾತ್ತಾಪ ಪಟ್ಟರು. And his 30 years of drinking addiction had left him. 30 ವರ್ಷಗಳ ಕಾಲ ಕುಡಿತದ ಚಟ ಅವರಿಂದ ಅದು ಬಿಟ್ಟು ಹೋಯಿತು. God gave him the power to give it up in that instant. ಮತ್ತು ಆ ಸಂದರ್ಭದಲ್ಲಿ ಅದು ಬಿಟ್ಟು ಕೊಡುವಂತೆ ದೇವರೇ ಬಲವನ್ನು ಕೊಟ್ಟರು. She says now she's studying MD and serving the Lord and ministering for him. ಮತ್ತು ಅವರು MBA ಮಾಡುತ್ತಾ ಕರ್ತನಿಗೆ ಸೇವೆ ಮಾಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾಳೆ. God had transformed her family. ಆಕೆಯ ಕುಟುಂಬ ಕರ್ತನು ಪರಿವರ್ತನೆ ಮಾಡಿದ್ದಾನೆ. And made her go forward with his righteousness. ನೀತಿವಂತಿಕೆಯಿಂದ ಮುಂದೆ ಸಾಗುವಂತೆ ಮಾಡಿದ್ದಾನೆ. With his salvation. ಆತನ ರಕ್ಷಣೆಯ ಮೂಲಕ. Yes, my friends. ಹೌದು ನನ್ನ ಸ್ನೇಹಿತರೆ. When the Lord comes, ಕರ್ತನು ಬರುವಾಗ every evil spirit bows down. ಮತ್ತು ಎಲ್ಲ ದುರಾತ್ಮಗಳು ಬಾಗಿ ಹೋಗುತ್ತವೆ. There is no power that can stand before the Lord. ಕರ್ತನ ಮುಂದೆ ನಿಲ್ಲುವಂತಹ ಯಾವ ಬಲವೂ ಇಲ್ಲ. When you have such a mighty warrior with you, ನೀವು ನಿಮ್ಮೊಂದಿಗೆ ಅಂತ ಯುದ್ಧ ವೀರನು ಇರುವಾಗ, and today we have had a chance to know him, ಮತ್ತು ಆತನ ತಿಳಿದುಕೊಳ್ಳುವಂತ ಒಂದು ಅವಕಾಶ ಇಂದಿದೆ. what more do you want? ಅದಕ್ಕಿಂತ ಹೆಚ್ಚಿನದು ಏನು ಬೇಕು? What more do we need to be afraid of? ಮತ್ತು ಯಾಕೆ ನಾವು ಭಯ ಪಡಬೇಕು? He is coming with you today ಇಂದು ಆತ ನಿಮ್ಮೊಂದಿಗೆ ಬರುತ್ತಿದ್ದಾನೆ. to bring the sound of victory in your life. ನಿಮ್ಮ ಜೀವಿತದಲ್ಲಿ ಜಯ ಘೋಷ ತರುವುದಕ್ಕಾಗಿ. Right now the Lord is moving in our midst. ನಮ್ಮ ಮಧ್ಯದಲ್ಲಿ ಕರ್ತನು ಈಗಲೇ ಚಲಿಸುತ್ತಿದ್ದಾನೆ. Shall
we look up to him in prayer and stand up wherever we are? ನಾವು ಕರ್ತನ ಪ್ರಾರ್ಥನೆಯಲ್ಲಿ ನೋಡೋಣ, ಎಲ್ಲೇ ಎದುರು ನಾವು ಎದ್ದು ನಿಂತುಕೊಳ್ಳೋಣ. He raises his mighty right hand for us. ನಮಗೋಸ್ಕರ ಬಲವುಳ್ಳ ಹಸ್ತ ಚಾಚುತ್ತಾನೆ And miracles are happening. ಮತ್ತು ಅದ್ಭುತಗಳು ನಡೆಯುತ್ತಿವೆ. Whatever you're believing for and asking the Lord, ಯಾವುದಕ್ಕೋಸ್ಕರ ನಂಬಿಕೆ ಹೇಳುತ್ತಿದ್ದೀರೋ the Lord is giving to you right now. ಕರ್ತನು ಈಗಲೇ ಅದನ್ನು ಕೊಡುತ್ತಿದ್ದಾನೆ. Right now. ಈಗಲೇ He's been waiting for this. ಇದಕ್ಕಾಗಿ ನೀವು ಕಾದುಕೊಂಡಿದ್ದೀರಿ. Waiting for this ಈ moment ಕ್ಷಣಕ್ಕಾಗಿ ಕಾಯುತ್ತಿದ್ದೀರಿ. where he can come and save his children. ತನ್ನ ಮಕ್ಕಳನ್ನು ಆತನು ರಕ್ಷಿಸುವುದಕ್ಕಾಗಿ, Where he can deliver his ತನ್ನ children. ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕಾಗಿ, Where he can bring victory in their ಅವರ life. ಜೀವಿತದಲ್ಲಿ ಬಿಡುಗಡೆ ತರುವುದಕ್ಕಾಗಿ, ಜಯ Open ತರುವುದಕ್ಕಾಗಿ your ನಿಮ್ಮ mouth. ಬಾಯಿ ತೆರೆಯಿರಿ. Ask him whatever you ನಿಮಗೇನು want. ಬೇಕೋ ಕೇಳಿಕೊಳ್ಳಿರಿ. Ask him for blessing in your ನಿಮ್ಮ studies. ವ್ಯಾಸಂಗದಲ್ಲಿ ಆಶೀರ್ವಾದಕ್ಕಾಗಿ, Ask him for blessing in your career. ನಿಮ್ಮ ವೃತ್ತಿಯಲ್ಲಿ ಕೇಳಿಕೊಳ್ಳಿರಿ. His mighty blessing is coming upon you. ಆತನ ಬಲವುಳ್ಳ ಆಶೀರ್ವಾದ ಬರುತ್ತಿದೆ. His prosperous future is coming into your life. ಅಭಿವೃದ್ಧಿ ಉಳ್ಳ ಒಂದು ಭವಿಷ್ಯ ನಿಮಗಾಗಿ ಬರುತ್ತಿದೆ. Ask him for the Holy Spirit, ಪವಿತ್ರಾತ್ಮನಿಗಾಗಿ ಕೇಳಿರಿ. who can give you boldness ಯಾರು ನಿಮಗೆ ಧೈರ್ಯ ಕೊಡಬಲ್ಲರು, and a way for your future. ನಿಮ್ಮ ಭವಿಷ್ಯಕ್ಕಾಗಿ ಒಂದು ಮಾರ್ಗ, For God to be within your heart, ನಿಮ್ಮ ಹೃದಯದಲ್ಲಿ ದೇವರು ಇರುವುದಕ್ಕಾಗಿ, to bring righteousness and salvation into your heart. ನಿಮ್ಮ ಹೃದಯದಲ್ಲಿ ರಕ್ಷಣೆ ಮತ್ತು ನೀತಿವಂತಿಕೆ ಇರುವುದಕ್ಕಾಗಿ. Right now miracles are happening. ಈಗಲೇ ಅದ್ಭುತಗಳು ನಡೆಯುತ್ತಿವೆ. God is touching your body. ನಿಮ್ಮ ದೇಹ ಕರ್ತನು ಮುಟ್ಟುತ್ತಿದ್ದಾನೆ. Those whose legs are crippled, ಕುಂಟು ಕಾಲುಗಳು, those who could not move their arms and legs and paralyzed, ಕೈ ಕಾಲುಗಳು ಚಲಿಸದೆ ಯಾರು ಪಾರ್ಶ್ವವಾಯುಗೆ ಒಳಗಾಗಿದ್ದಾರೋ, release them, Lord. ಈಗ ಬಿಡುಗಡೆ ಮಾಡು ಕರ್ತನೆ. Release them, Lord. ಕರ್ತನೆ ಬಿಡುಗಡೆ ಮಾಡು. Victory is coming in our life, my friend. ನನ್ನ ಸ್ನೇಹಿತರೆ, ಜಯ ನಮ್ಮ ಜೀವಿತದಲ್ಲಿ ಬರುತ್ತಿದೆ. Receive it in faith ನಂಬಿಕೆಯಲ್ಲಿ ಹೊಂದಿಕೊಳ್ಳಿರಿ. and thank the Lord. ಕರ್ತನಿಗೆ ವಂದಿಸಿರಿ. His mighty healing power is entering into your body. ಆತನ ಬಲವುಳ್ಳ ಸ್ವಸ್ಥತೆ ನಿಮ್ಮ ದೇಹದಲ್ಲಿ ಪ್ರವೇಶಿಸುತ್ತಿದೆ. He is reviving every limb of your body. ನಿಮ್ಮ ದೇಹದ ಪ್ರತಿ ಅಂಗವನ್ನು ಆತನು ಉಜ್ಜೀವನಗೊಳಿಸುತ್ತಿದ್ದಾನೆ. It is starting to work right now. ಈಗಲೇ ಅದು ಕಾರ್ಯ ಮಾಡುತ್ತಿದೆ. The mighty power of God is flowing through your body. ಮತ್ತು ದೇವರ ಬಲವುಳ್ಳ ಶಕ್ತಿ ನಿಮ್ಮ ದೇಹದಲ್ಲಿ ಹೋಗುತ್ತಿದೆ. Right now God is touching your blood count. ಈಗ ನಿಮ್ಮ ದೇಹದ ರಕ್ತವನ್ನು ಮುಟ್ಟುತ್ತಿದ್ದಾರೆ. He is touching the blood ಮತ್ತು cells. ರಕ್ತ ಕಣವನ್ನು ಮುಟ್ಟುತ್ತಿದ್ದಾನೆ. He is bringing strength in your bloodstream, ಮತ್ತು ನಿಮ್ಮ ರಕ್ತ ಹರಿವಿಕೆಯಲ್ಲಿ ಬಲವನ್ನು ಕೊಡುತ್ತಿದ್ದಾನೆ. increasing the blood count. ಮತ್ತು ಆ ರಕ್ತ ಹೆಚ್ಚಿಸುತ್ತಿದ್ದಾನೆ. God is making you strong to fight the diseases. ಮತ್ತು ನಿಮ್ಮನ್ನು ರೋಗದೊಂದಿಗೆ ಹೋರಾಡುವುದಕ್ಕಾಗಿ ಬಲಪಡಿಸುತ್ತಿದ್ದಾನೆ. Remove every cancerous tissue, ಕರ್ತನೆ Lord. ಎಲ್ಲ ಕ್ಯಾನ್ಸರ್ಗೆ ಸಂಬಂಧಪಟ್ಟ ತೆಗೆದುಹಾಕು. Remove every ಎಲ್ಲ fibroid. ಫೈಬ್ರಾಯ್ಡ್ಸ್ ತೆಗೆದುಹಾಕು. Let it disappear. ಅದು ಮಾಯವಾಗಿ ಹೋಗಲಿ. Remove every ulcer in the eye. ಮತ್ತು ಎಲ್ಲ ಗಡ್ಡೆಗಳು ಹೋಗಲಿ. Touch them and save them right now. ಈಗಲೇ ಅವರನ್ನು ಮುಟ್ಟಿ ರಕ್ಷಿಸು ಕರ್ತನೆ. The healing power, the healing hands of Jesus, his nail pierced hands are coming upon you. ಮತ್ತು ಆತನ ಗಾಯವುಳ್ಳ ಹಸ್ತ, ಸ್ವಸ್ಥತೆ ಹಸ್ತ ನಿಮ್ಮ ಮೇಲೆ ಬರುತ್ತಿವೆ. Rejoice. ಆನಂದಿಸಿರಿ. Take up your miracle. ನಿಮ್ಮ ಅದ್ಭುತ ತೆಗೆದುಕೊಳ್ಳಿರಿ. Take up your miracle. ನಿಮ್ಮ ಅದ್ಭುತ ತೆಗೆದುಕೊಳ್ಳಿರಿ. The little children are asking for wisdom. ಚಿಕ್ಕ ಮಕ್ಕಳು ಜ್ಞಾನಕ್ಕಾಗಿ ಕೇಳುತ್ತಿದ್ದಾರೆ. God's wisdom is flowing into you. ನಿಮ್ಮಲ್ಲಿ ದೇವರ ಜ್ಞಾನ ಹರಿಯುತ್ತಿದೆ. His knowledge and understanding is flowing into you. ತಿಳುವಳಿಕೆ, ಅರ್ಥ ಮಾಡುವಿಕೆ ಬರುತ್ತಿದೆ. Praise him. ಆತನನ್ನು ಸ್ತುತಿಸಿರಿ. God is touching the brain right ಈಗಲೇ now. ಮೆದುಳನ್ನು ಕರ್ತನು ಮುಟ್ಟುತ್ತಿದ್ದಾನೆ. God is commanding a growth in your brain, ನಿಮ್ಮ ಮೆದುಳಲ್ಲಿ ಆ ಬೆಳವಣಿಗೆ, removing every damage in the parts of the brain. ಆ ಮೆದುಳಿನ ಭಾಗದಲ್ಲಿರುವಂತ ಎಲ್ಲ ತೊಂದರೆ ತೆಗೆದುಹಾಕುತ್ತಿದ್ದಾನೆ. Heal them right now, Lord. ಈಗಲೇ ಅವರನ್ನು ಸ್ವಸ್ಥ ಮಾಡು ಕರ್ತನೆ. Heal them from their addiction. ಅವರ ಚಟಗಳಿಂದ ಅವರನ್ನು ಬಿಡಿಸು. Heal them from evil thoughts and voices in their mind. ಮತ್ತು ಅವರ ಮನಸ್ಸಿನಲ್ಲಿರುವಂತ ಕೆಟ್ಟ ಯೋಚನೆಗಳು, ಸ್ವರಗಳು ತೆಗೆದುಹಾಕು. Deliver them from the hands of the wicked. ದುಷ್ಟರ ಕೈಯಿಂದ ಅವರನ್ನು ಬಿಡುಗಡೆ ಮಾಡು. From the hands of the oppression of the devil. ಮತ್ತು ದುಷ್ಟನ ಆ ಬಾಧ್ಯಗಳಿಂದ You devil will no longer have a hold on God's people. ದೇವ ಜನರ ಮೇಲೆ ಸೈತಾನನೇ ನಿನಗೆ ಯಾವ ಅಧಿಕಾರವಿಲ್ಲ. God's mighty Holy Spirit is coming into you. ನಿಮ್ಮಲ್ಲಿ ದೇವರ ಬಲವುಳ್ಳ ಪವಿತ್ರಾತ್ಮನು ಬರುತ್ತಿದ್ದಾನೆ. Receive the anointing of the Spirit of God. ದೇವರಾತ್ಮನ ಅಭಿಷೇಕ ಹೊಂದಿಕೊಳ್ಳಿರಿ. Receive it. ಹೊಂದಿಕೊಳ್ಳಿರಿ. Receive it. ಹೊಂದಿಕೊಳ್ಳಿರಿ. Fill them, Lord. ಕರ್ತನೆಯವರನ್ನು ತುಂಬು. Fill them, Lord. ತುಂಬು ಕರ್ತನೆ. Fill the little children who are asking for you. ಚಿಕ್ಕ ಮಕ್ಕಳು ಕೇಳಿಕೊಳ್ಳುವವರಿಗೆ ತುಂಬು. Fill the young people.
ಯವನಸ್ಥರನ್ನು ತುಂಬು, Fill the seniors. ಮತ್ತು ತುಂಬು ಹಿರಿಯರನ್ನು, Fill every person. ಪ್ರತಿ ಒಬ್ಬರನ್ನು ತುಂಬು, Fill every person. ಪ್ರತಿ ಒಬ್ಬರನ್ನು ತುಂಬು. Holy Spirit of God is coming into you. ಪವಿತ್ರಾತ್ಮ ನಿಮ್ಮ ಒಳಗಡೆ ಬರುತ್ತಿದ್ದಾನೆ. He's filling your heart with great joy. ದೊಡ್ಡ ಆನಂದದಿಂದ ನಿಮ್ಮ ಹೃದಯ ತುಂಬುತ್ತಿದ್ದಾನೆ. Rejoice in God's presence. ದೇವರ ಪ್ರಸನ್ನತೆಯಲ್ಲಿ ಆನಂದಿಸಿರಿ. Thank you, Lord. ಕರ್ತನೇ ವಂದನೆಗಳು. Tell him thank you for coming into me. ನನ್ನಲ್ಲಿ ಬರುವುದಕ್ಕಾಗಿ ನಿಮಗೆ ವಂದನೆ ಎಂದು ಹೇಳಿರಿ. I receive your new spirit. ನಿನ್ನ ಹೊಸ ಆತ್ಮ ಹೊಂದಿಕೊಂಡಿದ್ದೇನೆ. Take away my desires. ಕರ್ತನೇ ನನ್ನ ಆಸೆಗಳು ತೆಗೆದುಹಾಕು. Take away my bad ways. ನನ್ನ ಕೆಟ್ಟ ಮಾರ್ಗಗಳು ತೆಗೆದುಹಾಕು. Take away my faults. ನನ್ನ ತಪ್ಪುಗಳು ತೆಗೆದುಹಾಕು. Take away my sin. ನನ್ನ ಪಾಪ ತೆಗೆದುಹಾಕು. I'm sorry, Lord. ಕರ್ತನೇ ನನ್ನನ್ನು ಕ್ಷಮಿಸು. Forgive me. ನನಗೆ ಕ್ಷಮಿಸು. I have not reached out to you. ನಿನಗೆ ನಾನು ತಲುಪಲಿಲ್ಲ. I have not sought after you. ಮತ್ತು ನಿನ್ನನ್ನು ಹುಡುಕಲಿಲ್ಲ. I have forgotten you. ನಾನು ನಿನ್ನನ್ನು ಮರೆತು ಹೋಗಿದ್ದೇನೆ. How much you blessed me. ನನ್ನನ್ನು ಎಷ್ಟಾಗಿ ಆಶೀರ್ವದಿಸಿದಿ. Forgive me, Lord. ಕರ್ತನೇ ನನ್ನನ್ನು ಕ್ಷಮಿಸು. Forgive me. ನನ್ನನ್ನು ಕ್ಷಮಿಸು. Now the love of Jesus is binding you with him. ಈಗ ಯೇಸುವಿನ ಪ್ರೀತಿ ನಿಮ್ಮನ್ನು ಕಟ್ಟುತ್ತಿದೆ. Jesus has come seeking you. ಯೇಸು ನಿಮ್ಮನ್ನು ಹುಡುಕುತ್ತಾ ಬಂದಿದ್ದಾರೆ. Just like he called Zacchaeus. ಜಕ್ಕಾಯನನ್ನು ಕರೆದಂತೆಯೇ He's calling you. ನಿಮ್ಮನ್ನು ಕರೆಯುತ್ತಿದ್ದಾನೆ. Abbas. ಅಬ್ಬಾಸ್ He's calling you. ನಿಮ್ಮನ್ನು ಕರೆಯುತ್ತಿದ್ದಾನೆ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. He wants to strengthen you and give you new life. ನಿಮ್ಮನ್ನು ಬಲಪಡಿಸಿ ಹೊಸ ಜೀವ ಕೊಡಲು ಬಯಸುತ್ತಾನೆ. All the wicked things of the past are leaving. ಗತ ಕಾಲದ ಎಲ್ಲ ಕೆಟ್ಟ ಕಾರ್ಯಗಳು ಬಿಡುತ್ತಿವೆ. Rise up ಎದ್ದೇಳು with the joy of the Lord. ಕರ್ತನ ಆನಂದ. May he make you rise up to great heights. ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ಎಬ್ಬಿಸುತ್ತಾನೆ. The blessing of God is coming upon every person. ಪ್ರತಿಯೊಬ್ಬರ ಮೇಲೆ ದೇವರ ಆಶೀರ್ವಾದಗಳು ಬರುತ್ತಿವೆ. Again and again I see that God is filling the little children. ಮತ್ತೆ ಮತ್ತೆ ಚಿಕ್ಕ ಮಕ್ಕಳನ್ನು ದೇವರು ತುಂಬುತ್ತಿದ್ದಾರೆ. He wants you to shine, little children. ಚಿಕ್ಕ ಮಕ್ಕಳೇ ನೀವು ಪ್ರಕಾಶಿಸಬೇಕೆಂದು ಆತನು ಬಯಸುತ್ತಾನೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆ. He kisses you and blesses you. ನಿಮ್ಮನಿಗೆ ಮುದ್ದಿಟ್ಟು ಆಶೀರ್ವಾದ ಮಾಡುತ್ತಾನೆ. Thank you for visiting every person in this ground. ಈ ಮೈದಾನದಲ್ಲಿ ಪ್ರತಿ ವ್ಯಕ್ತಿಗಳಿಗೆ ಭೇಟಿಯಾಗುವುದಕ್ಕಾಗಿ ನಿಮಗೆ ವಂದನೆ. Every person who's watching online. ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು. The love of God is flowing into every heart. ಪ್ರತಿ ಹೃದಯದಲ್ಲಿ ದೇವರ ಪ್ರೀತಿ ಹರಡುತ್ತಿದೆ. Healing every wound. ಪ್ರತಿ ಗಾಯ ವಾಸಿ ಮಾಡುತ್ತಿದ್ದಾನೆ. He sees that you're suffering all alone. ಮತ್ತು ನೀವು ಒಬ್ಬರಾಗಿ ಕಷ್ಟಪಡುತ್ತಿದ್ದೀರಿ ಎಂದು ಆತನಿಗೆ ಗೊತ್ತು. He's removing every fear from your heart. ನಿಮ್ಮ ಹೃದಯದಿಂದ ಪ್ರತಿ ಭಯ ತೆಗೆದು ಹಾಕುತ್ತಿದ್ದಾನೆ. Removing every restless spirit in your heart. ವಿಶ್ರಾಂತಿ ಇಲ್ಲದ ಎಲ್ಲ ಆತ್ಮ ನಿಮ್ಮಿಂದ ತೆಗೆದು ಹಾಕುತ್ತಿದ್ದಾನೆ. Every worry from your heart. ನಿಮ್ಮ ಹೃದಯದಿಂದ ಎಲ್ಲ ಚಿಂತೆಯನ್ನು. You are not alone. ನೀವು ಒಬ್ಬಂಟಿಗರಲ್ಲ. Jesus is entering into your family. ನಿಮ್ಮ ಕುಟುಂಬದಲ್ಲಿ ಯೇಸು ಪ್ರವೇಶ ಮಾಡುತ್ತಿದ್ದಾರೆ. No more worry about your family. ನಿಮ್ಮ ಕುಟುಂಬದ ಕುರಿತವಾಗಿ ಚಿಂತೆ ಮಾಡಬೇಡಿರಿ. He's binding every member of your family with his love. ನಿಮ್ಮ ಪ್ರತಿ ಕುಟುಂಬ ಸದಸ್ಯರನ್ನು ಆತನ ಪ್ರೀತಿಯಿಂದ ಕಟ್ಟುತ್ತಿದ್ದಾನೆ. Binding them together with you. ನಿಮ್ಮೊಂದಿಗೆ ಆತನು ಜೊತೆಯಾಗಿ ಕಟ್ಟುತ್ತಿದ್ದಾನೆ. He's giving you a wonderful family life. ಅದ್ಭುತ ಕುಟುಂಬ ಜೀವಿತ ಕೊಡುತ್ತಿದ್ದಾನೆ. Those who are praying for a spouse for themselves. ಯಾರು ಜೀವನ ಸಂಗಾತಿಗಾಗಿ ಯಾರು ಕೇಳಿಕೊಳ್ಳುತ್ತಿದ್ದಾರೋ. Ask the Lord for a wonderful life partner. ಜೀವನ ಸಂಗಾತಿಗಾಗಿ ಕರ್ತನಿಗೆ ಕೇಳಿಕೊಳ್ಳಿರಿ. Right now God's grace is coming upon you. ಈಗಲೇ ನಿಮ್ಮ ಮೇಲೆ ದೇವರ ಕೃಪೆ ಬರುತ್ತಿದೆ. He's blessing your future. ನಿಮ್ಮ ಭವಿಷ್ಯ ಆಶೀರ್ವಾದ ಮಾಡುತ್ತಿದ್ದಾನೆ. Giving you a wonderful husband, a wonderful wife. ಉತ್ತಮವಾದ ಪತಿ ಪತ್ನಿಯನ್ನು ಕೊಡುತ್ತಿದ್ದಾನೆ. He's answering your prayer right now. ಈಗಲೇ ನಿಮ್ಮ ಪ್ರಾರ್ಥನೆ ಉತ್ತರಿಸುತ್ತಿದ್ದಾನೆ. Those who are barren in the womb. ಯಾರು ಗರ್ಭದಲ್ಲಿ ಬಂಜೆಯಾಗಿದ್ದಾರೋ. Let the womb open up to receive the child of God. ದೇವರ ಮಗುವನ್ನು ಹೊಂದಿಕೊಳ್ಳುವುದಕ್ಕಾಗಿ ಗರ್ಭ ತೆರೆಯಲ್ಪಡಲಿ. Thank you, Lord. ಕರ್ತನೇ ವಂದನೆ. For a mighty blessing is falling upon your people. ನಿನ್ನ ಜನರ ಮೇಲೆ ಬಲವುಳ್ಳ ಆಶೀರ್ವಾದ ಬೀಳುತ್ತಿವೆ. Raise them in their job. ಅವರ ಉದ್ಯೋಗದಲ್ಲಿ ಎದ್ದು ನಿಲ್ಲಿಸು. Raise them in their business. ಅವರ ವ್ಯಾಪಾರದಲ್ಲಿ ಎಬ್ಬಿಸು. Raise them in their calling. ಅವರ ಕರೆಯಲ್ಲಿ ಎಬ್ಬಿಸು. Let them rise up to great heights. ಅವರು ಉನ್ನತ ಸ್ಥಾನಕ್ಕೆ ಎದ್ದೇಳಲಿ. Filled with the power of the Holy Spirit. ಪವಿತ್ರಾತ್ಮನ ಬಲದಿಂದ ತುಂಬಲ್ಪಡಲಿ. The Holy Spirit is empowering you right now. ಪವಿತ್ರಾತ್ಮನು ಈಗಲೇ ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ. A zeal of the Lord is coming into your heart. ದೇವರ ಶ್ರದ್ಧೆ ನಿಮ್ಮ ಹೃದಯದಲ್ಲಿ ಬರುತ್ತಿದೆ. A new zeal and a desire to do mighty things for God. ಕರ್ತನಿಗಾಗಿ ಬಲವುಳ್ಳ ಕಾರ್ಯ
ಮಾಡುವುದಕ್ಕಾಗಿ ಆ ಶ್ರದ್ಧೆ ಬರುತ್ತಿದೆ. He's opening your eyes to see visions, to do things for him. ಆತನಿಗೋಸ್ಕರ ದರ್ಶನ ನೋಡುವುದಕ್ಕಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಿದ್ದಾನೆ. To see the plan of God. ದೇವರ ಯೋಜನೆ ನೋಡುವುದಕ್ಕಾಗಿ Open their eyes. ಅವರ ಕಣ್ಣುಗಳನ್ನು ತೆರೆ. Open their spirit, Lord. ಕರ್ತನೆಯವರ ಆತ್ಮ ತೆರೆ. A new desire is coming to fulfill the will of God. ದೇವರ ಚಿತ್ತ ನೆರವೇರಿಸುವುದಕ್ಕಾಗಿ ಹೊಸ ಬಯಕೆ ಬರುತ್ತಿದೆ. Open the door for them, Lord. ಅವರಿಗಾಗಿ ಬಾಗಿಲುಗಳನ್ನು ತೆರೆ. Lead them into it with honor. ಸನ್ಮಾನದಿಂದ ಅವರನ್ನು ನಡೆಸು. No more shame. ಇನ್ನು ಮುಂದೆ ಅವಮಾನ ಬೇಡ. No more shame of losing and losing. ಕಳೆದುಕೊಳ್ಳುವಂತ ಅವಮಾನ ಇನ್ನು ಮುಂದೆ ಬೇಡ. The sound of victory is coming to you. ಮತ್ತು ಜಯ ಘೋಷ ನಿಮ್ಮ ಬಳಿಗೆ ಬರುತ್ತಿದೆ. Victory from the blessing of God. ದೇವರ ಆಶೀರ್ವಾದದ ಜಯದ ಘೋಷಣೆ. The Lord is raising his mighty right hand for you. ನಿಮಗಾಗಿ ತನ್ನ ಬಲವುಳ್ಳ ಕರ್ತನು ಮೇಲೆ ಎತ್ತುತ್ತಿದ್ದಾನೆ. His blessings are flowing into your life. ಮತ್ತು ಆತನ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಹರಿಯುತ್ತಿವೆ. Rise up in victory in every failure. ಮತ್ತು ಎಲ್ಲ ವಿಫಲತೆಗಳಲ್ಲಿ ಯಶಸ್ವಿಯಾಗಿ ಎದ್ದೇಳಿರಿ. Rise up in victory, conquering every barrier. ಎಲ್ಲ ಅಡೆತಡೆಗಳನ್ನು ಎದುರಿಸಿ ಆ ಜಯದಲ್ಲಿ ಎದ್ದೇಳಿರಿ. Every weakness is leaving you. ಪ್ರತಿ ಬಲಹೀನತೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ. God is making you strong and skilled. ಮತ್ತು ದೇವರು ನಿಮ್ಮನ್ನು ಬಲವುಳ್ಳವರಾಗಿ ಕೌಶಲ್ಯ ಭರಿತರಾಗಿ ಮಾಡುತ್ತಿದ್ದಾರೆ. Holy Spirit is coming to empower you. ಪವಿತ್ರ ಆತ್ಮನು ನಿಮ್ಮನ್ನು ಬಲಪಡಿಸುವುದಕ್ಕೆ ಬರುತ್ತಿದ್ದಾನೆ. To make you mighty warriors for God. ದೇವರಿಗಾಗಿ ಬಲವುಳ್ಳ ವೀರರಾಗುವಂತೆ. Mighty warriors for the Lord. ಕರ್ತನಿಗಾಗಿ ಬಲವುಳ್ಳ ವೀರರಾಗುವಂತೆ. We praise you, Lord. ಕರ್ತನೇ ನಿಮ್ಮನ್ನು ವಂದಿಸುತ್ತೇವೆ. For a new anointing is coming. ಹೊಸ ಅಭಿಷೇಕ ಬರುತ್ತಿದೆ. New anointing is coming. ಹೊಸ ಅಭಿಷೇಕ ಬರುತ್ತಿದೆ. Receive from the Lord. ಕರ್ತನಿಂದ ಹೊಂದಿಕೊಳ್ಳಿರಿ. Whatever you want, ನೀವು ಏನೇ ಇದ್ದರೂ ask him. ಆತನಿಗೆ ಕೇಳಿರಿ. Some of you are asking for the Lord's anointing to minister. ಸೇವೆಗಾಗಿ ಕರ್ತನ ಅಭಿಷೇಕಗಾಗಿ ಕೆಲವರು ನೀವು ಕೇಳುತ್ತಿದ್ದೀರಿ. The Holy Spirit is coming upon you. ಪವಿತ್ರ ಆತ್ಮ ನಿಮ್ಮ ಮೇಲೆ ಬರುತ್ತಿದ್ದಾನೆ. Compassion for the people is coming upon you. ಜನರಿಗಾಗಿ ಕರುಣೆ ನಿಮ್ಮ ಮೇಲೆ ಬರುತ್ತಿದೆ. God is opening a new door to minister. ಹೊಸ ಬಾಗಿಲು ಸೇವೆ ಮಾಡುವುದಕ್ಕಾಗಿ ಕರ್ತನು ತೆರೆಯುತ್ತಿದ್ದಾನೆ. God's prophetic grace is coming upon you. ನಿಮ್ಮ ಮೇಲೆ ಕರ್ತನ ಪ್ರವಾದನಾತ್ಮಕ ಕೃಪೆ ಬರುತ್ತಿದೆ. To minister with the power of God. ದೇವರ ಬಲದಿಂದ ಸೇವೆ ಸಲ್ಲಿಸುವುದಕ್ಕೆ. With the mind of God. ದೇವರ ಮನಸ್ಸಿನಿಂದ. With the heart of God. ದೇವರ ಹೃದಯದೊಂದಿಗೆ. Thank you, Jesus. ಯೇಸುವೇ ವಂದನೆ. He is giving you the power of his Holy Spirit. ಪವಿತ್ರಾತ್ಮನ ಬಲ ನಿಮಗೆ ಕೊಡುತ್ತಿದ್ದಾನೆ. God is making you a blessing to people. ಜನರಿಗೆ ಆಶೀರ್ವಾದವಾಗಿ ನಿಮ್ಮನ್ನು ಮಾಡುತ್ತಿದ್ದಾನೆ. Blessing to people. ಜನರಿಗೆ ಆಶೀರ್ವಾದವಾಗಿ. He is bringing so many people to you. ನಿಮ್ಮ ಬಳಿಗೆ ಬಹಳ ಜನರನ್ನು ತರುತ್ತಿದ್ದಾನೆ. So that you will help them. ಅವರಿಗೆ ಸಹಾಯ ಮಾಡುವುದಕ್ಕಾಗಿ. You will serve them. ಅವರಿಗೆ ಸೇವೆ ಮಾಡುವುದಕ್ಕಾಗಿ. And you will be God's answer to them. ಮತ್ತು ಅವರಿಗೆ ದೇವರ ಉತ್ತರವಾಗಿರುವಿರಿ. God is opening the doors of victory for your life's purpose. ನಿಮ್ಮ ಜೀವಿತಕ್ಕಾಗಿ ದೇವರು ಜಯದ ಬಾಗಿಲನ್ನು ತೆರೆಯುತ್ತಿದ್ದಾನೆ. Just say thank you, Jesus. ಯೇಸುವೇ ವಂದನೆಗಳು ಎಂದು ಹೇಳಿರಿ. I've been waiting for you, Lord. ನಿಮಗಾಗಿ ನಾನು ಕಾಯುತ್ತಿದ್ದೇನೆ ಕರ್ತನೆ. Thank you for coming into my heart. ನನ್ನ ಹೃದಯದಲ್ಲಿ ಬರುವುದಕ್ಕಾಗಿ ವಂದನೆ. Thank you for great joy and peace. ದೊಡ್ಡ ಆನಂದ ಸಮಾಧಾನಕ್ಕಾಗಿ ವಂದನೆ. Thank you, Lord. ಕರ್ತನೇ ವಂದನೆ. Continue to thank him like this. ಮತ್ತು ಈ ರೀತಿಯಾಗಿ ನಿರಂತರವಾಗಿ ಸ್ತೋತ್ರ ಮಾಡಿರಿ. The Lord's mighty hand has been raised for us. ನಮಗೋಸ್ಕರ ಕರ್ತನ ಬಲವುಳ್ಳ ಹಸ್ತ ಎತ್ತಲ್ಪಟ್ಟಿದೆ. Every problem is disappearing. ಎಲ್ಲ ಸಮಸ್ಯೆಗಳು ಬಿಟ್ಟು ಹೋಗುತ್ತಿವೆ. Every dryness in your life is leaving. ಎಲ್ಲ ಒಣಗುವಿಕೆ ನಿಮ್ಮ ಜೀವಿತದಿಂದ ಹೋಗುತ್ತಿದೆ. God is making you prosperous. ಮತ್ತು ನಿಮಗೆ ಅಭಿವೃದ್ಧಿಯುಳ್ಳವರನ್ನಾಗಿ ಮಾಡುತ್ತಿದ್ದಾನೆ. God is making you multiply. ದೇವರು ಹೆಚ್ಚಿಸುತ್ತಿದ್ದಾನೆ. He's adding every financial blessing. ಎಲ್ಲ ಆರ್ಥಿಕ ಆಶೀರ್ವಾದಗಳನ್ನು ಕೂಡಿಸುತ್ತಿದ್ದಾನೆ. You will no longer have any lack. ಇನ್ನು ಮುಂದೆ ನಿಮಗೆ ಕೊರತೆಗಳು ಇರುವುದಿಲ್ಲ. God is opening a miraculous way in your life for you. ನಿಮ್ಮ ಜೀವಿತದಲ್ಲಿ ಅದ್ಭುತದ ಮಾರ್ಗ ತೆರೆಯುತ್ತಿದ್ದಾನೆ. Raise them up to great honor, Lord. ಕರ್ತನೇ ಉನ್ನತ ಸ್ಥಾನಕ್ಕೆ ಅವರನ್ನು ಸನ್ಮಾನಿಸು. Great heights in this land. ಮತ್ತು ಈ ಭೂಮಿಯ ಎತ್ತರವಾದ ಸ್ಥಳದಲ್ಲಿ Make your children leaders in this land. ಈ ದೇಶದಲ್ಲಿನ ಮಕ್ಕಳನ್ನು ನಾಯಕರಾಗಿ ಮಾಡು. Make them powerful instruments for you. ನಿಮಗಾಗಿ ಬಲವುಳ್ಳವರನ್ನಾಗಿ ಮಾಡು. Thank you, Lord. ಕರ್ತನೇ ವಂದನೆ. His hands are surrounding you ಆತನ ಹಸ್ತ ನಿಮ್ಮನ್ನು ಸುತ್ತುವರೆದಿದೆ. to make you safe and secure in his hand. ಆತನ ಹಸ್ತದಲ್ಲಿ ನೀವು ಬಹಳ ಸುರಕ್ಷಿತವಾಗಿದ್ದೀರಿ.
Some of you are worried for your life. ನಿಮ್ಮ ಜೀವಿತಕ್ಕಾಗಿ ಕೆಲವರು ಚಿಂತೆಯಲ್ಲಿದ್ದೀರಿ. Don't worry, my friend. ನನ್ನ ಸ್ನೇಹಿತರೆ, ಚಿಂತಿಸಬೇಡಿರಿ. You are covered by his hand. ಆತನ ಹಸ್ತದಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ. His hands which shed his blood for you. ಆತನ ಹಸ್ತದಿಂದ ರಕ್ತ ಸುರಿಸಿದ್ದಾನೆ. You are covered by the Lord. ಕರ್ತನಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ. Don't fear. ಭಯಪಡಬೇಡಿರಿ. Drive away every fear, Lord. ಕರ್ತನ ಎಲ್ಲ ಭಯ ತೆಗೆದುಹಾಕು. Every fear brought by the words of man. ಮನುಷ್ಯನ ಮಾತುಗಳಿಂದ ಬಂದಂತ ಪ್ರತಿ ಭಯಗಳು, by wrong advices. ತಪ್ಪಾದ ಸಲಹೆಗಾರರಿಂದ, Every fear brought by the devil. ಸೈತಾನನಿಂದ ಬಂದ ಎಲ್ಲ ಭಯ, Let it leave. ಅದು ಬಿಟ್ಟು ಹೋಗಲಿ. Leave right now. ಈಗಲೇ ಬಿಟ್ಟು ಹೋಗಲಿ. Leave, Lord. ಕರ್ತನೆ ಬಿಟ್ಟು ಹೋಗಲಿ. Set them free, Lord. ಕರ್ತನೆ ಅವರನ್ನು ಬಿಡುಗಡೆ ಮಾಡು. Set them free, Lord. ಅವರನ್ನು ಸ್ವತಂತ್ರರಾಗಿ ಮಾಡು. Let them rise up in boldness. ಅವರ ಧೈರ್ಯದಿಂದ ಎದ್ದೇಳಲಿ. Let them rise up in victory. ಜಯದಲ್ಲಿ ಎದ್ದೇಳಲಿ. Thank you, Lord. ಕರ್ತನೆ ವಂದನೆ for a new life in you. ನಿನ್ನಲ್ಲಿ ಹೊಸ ಜೀವಿತಕ್ಕಾಗಿ. Shall we give glory to his name? ಆತನ ನಾಮಕ್ಕೆ ಮಹಿಮೆ ಸಲ್ಲಿಸೋಣವೇ. Praise him. ಆತನಿಗೆ ಸ್ತೋತ್ರ ಮಾಡಿರಿ. Thank you, Jesus. ಯೇಸುವೇ ವಂದನೆಗಳು.